ಸುಗಂಧವಾಗಿದೆ ವಿಧ ವಿಧವಾಗಿ ಅರಿಯುವಂತ ಆ ಪುಷ್ಪದ ಪರಿಮಳ ಎಷ್ಟೊಂದು ಸುಗಂಧವಾಗಿ ಬೀಳ್ತಾ ಇದೆ. ಆ ಪರಿಮಳಕ್ಕಾಗಿ ದುಡ್ಡಿಯ ಆಗಮನಕ್ಕಾಗಿ ಕೈ ಮಾಡಿ ಕರೀತಾ ಇದ್ದೇನೆ ಅವನ ದೇವತೆ. ಇದೇನಿದೆ, ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ ಮನೋಜ ಇಷ್ಟಕ್ಕಾದ್ರೂ ಯಾಕೆ ಬರಲಿಲ್ಲ? ಈ ಗಂಡಸರ ಸ್ವಭಾವ ಹೀಗಾಗಿದೆ, ಇಷ್ಟಕ್ಕಾದ್ರೂ ಬರಲೇ ಇಲ್ಲ. ಮುಖಮಂಡಲದ ಮುಂದೆ ನಿಂತು ಅದೇಕೆ ಮುಖ ಮೌನವಾಗಿದೆ? ಕಾರಣ ಆದ್ಯಾವ ಆಳವಾದ ಆಲೋಚನೆಯಲ್ಲಿ ಮುಳುಗಿರುವೆ? ಹೌದು, ಆಳವಾದ ಆಲೋಚನೆಯಲ್ಲಿ ಮುಳುಗಿದವಲ್ಲ, ಒಳ್ಳೆ ಮಾರ್ಗವೂ ಸಿಗೋದು. ನಿಜ ಪ್ರಿಯೆ. ನೋಡು, ನಾನಂತೂ ಬಾಲ್ಯದಲ್ಲಿ ಗಂಡನನ್ನು ಕಳೆದುಕೊಂಡು ರಂಡಿಯಾಗಿದ್ದೆ. ನನಗೀಗ ಯಾರ ಆಸರೆ ಇಲ್ಲ. ರೆಕ್ಕೆಯನ್ನು ಕಳೆದುಕೊಂಡು ಬೇರೆ ಮೇಲೆ ಬಿದ್ದಿರುವ ಗಿಳಿಯಂತೆ ಆಗಿದೆ ಈ ನನ್ನ ಜೀವನ. ಆಸರೆ ಇಲ್ಲದ ಈ ನನ್ನ ಜೀವನಕ್ಕೆ ಊರುಗೋಲ ನೀವಾಗುತ್ತೀರಂತ ನಾನು ಭಾವಿಸಿರುವೆ. ಸಂಶಯದ ಸುಳಿಯ ತಾಕಲಾಟದಲ್ಲಿ ಬಿದ್ದು ಕೊಯ್ದಾಡಿಸಿದರೂ ನಿನ್ನ ಮನವನ್ನು. ನಿನ್ನ ಪ್ರೇಮ ಗೀತೆಗೆ ನಾನು ನಾಂದಿಯಾಗಿ ನಿಂತಿರುವಾಗ ನೀನು ಯಾವುದಕ್ಕೂ ಚಿಂತಿಸಿ ಸ್ಥಿತಿಯಲ್ಲಿ ಬಿದ್ದು ಬೆಂಡಾಗಿ ಹೋಗದಿರು ಗೀತಾ. ಒಟ್ಟಾರೆ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ನಾನಂತೂ ನಿಮ್ಮನ್ನೇ ನಂಬಿದ್ದೆ. ಹಾಲಲ್ಲಾದ್ರೂ ಹಾಕಿ, ಸುಣ್ಣದ ನೀರಲ್ಲಾದ್ರೂ ಹಾಕಿ, ಕುಡುಗೋಲು ಕಾಯಿ ನಿಮ್ಮ ಕೈಲಿದೆ. ನಿಮಗೆ ಹೇಗೆ ತಿಳಿತೋ ಹಾಗೆ ಕೊಯ್ಯಿ. ನಾನಂತೂ ತುಟಿ ಬಿಚ್ಚಿ ಬಿಟ್ಟೆನ್ನಲಾರದು. ನಿನ್ನನ್ನು ಮರೆಯಲು ಸಾಧ್ಯವಿಲ್ಲ. ನೀನು ಈ ಮನೋಜನ ಹೃದಯಾಂತರಾಳದಲ್ಲಿ ಶಾಶ್ವತವಾಗಿ ಮನೆ ಮಾಡಿಕೊಂಡು ನಿಂತ ನನ್ನ ಬಾಳ ಸಂಗಾತಿ ಅಂತ ಬಣ್ಣದ ಮಾತುಗಳನ್ನು ಹೇಳಿ ಈ ದೇಶದ ಸುಖವನ್ನು ಅನುಭವಿಸಿ ಬೆಕ್ಕು ಕದ್ದು ಹಾಲು ಕುಡಿದು ಹಾರಿ ಹೋದಿನಂತೆ ಆಗಬಾರ್ದು ಈ ನನ್ನ ಜೀವನ. ಆಮೇಲೆ ಏನಾಗಬೇಕು? ಬಜಾರದಲ್ಲಿ ಬಾಳೆಯನ್ನು ತಿಂದು ಬಿಸಾಕ್ತಾರಲ್ಲ, ಹಾಗಾಗಬಾರ್ದು ಈ ನನ್ನ ಜೀವನ. ಹುಚ್ಚಿ, ನಮ್ಮಿಬ್ಬರ ಪ್ರೇಮ ಪವಿತ್ರವಾದುದು. ಪವಿತ್ರವಾಗಿ ಜೋತಾರಿಯಂತೆ ಮಿಂಚುತ್ತಿರುವಾಗ ನೀನು ಯಾವುದಕ್ಕೂ ಚಿಂತಿಸಿ ಚಿತೆಯಲ್ಲಿ ಬಿದ್ದು ಬೆಂಡಾಗಿ ಹೋಗದಿರು. ನಿನ್ನಂತ ಕೋಮಲಂಗಿಗೆ ಎಂದಾದರೂ ದ್ರೋಹ ಬಗೆದು ಸರಾಸರಕ್ಕೆ ತೊಳೆದು ಬಿಡುವನೆಂದು ಭಾವಿಸಿರುವೆಯಾ? ಅದೆಂದಿಗೂ ಸಾಧ್ಯವಿಲ್ಲ. ಆ ಸೂರ್ಯಚಂದ್ರರು ಬೇಕಾದರೆ ಬೇರೆ ದಿಕ್ಕದಲ್ಲಿ ಉದಯಿಸಬಹುದು. ಆದರೆ ಗೀತಾ, ನಾನು ನಿನ್ನ ಮೇಲೆ ಇಟ್ಟಿರುವ ಪ್ರೇಮ ಅದೆಂದಿಗೂ ಅಜರಾಮರ. ಹೋಗಿ ಬಿಡಿ. ಹೀಗೆ ಎಷ್ಟು ದಿನ ಆತ ನಾವಿಬ್ಬರು ಕದ್ದು ಕಾಮದಾಟ ಆಡೋದು. ಒಂದು ವೇಳೆ ಯಾರಿಗಾದ್ರೂ ಗೊತ್ತಾದ್ರೆ ಹೇಗೆ? ಅದು ಅಲ್ಲದೆ ಆ ನಿಮ್ಮ ನನಗೆ ಗೊತ್ತಾದ್ರೆ ಮುಂದೆ ಏನ್ ಮಾಡೋದು? ಏನು ಮಾಡುತ್ತಾನೆ? ಆ ನಿಮ್ಮ ಮೈಯನ್ನು ಮೆತ್ತಗೆ ಮಾಡುತ್ತಾನೆ. ಯಾಕೆ? ಹೋಗಿ ಹೋಗಿ ಒಂದು ವೇಷ ಫ್ರೀ ಬೆನ್ನು ಹತ್ತಿ ಹುಚ್ಚಿನಂತೆ ಅಲಿದಾಡ್ತಾ ಇದ್ದಾನಲ್ಲ ಅಂತ. ಇನ್ನೊಮ್ಮೆ ಆ ಮಾತು ಎತ್ತದಿರು. ಏಕೆಂದರೆ ನಾನಂದರೆ ನನ್ನ ಅಣ್ಣನಿಗೆ ಬಲು ಪಂಚ ಪ್ರಾಣ. ಅಂತೆ ನನ್ನನ್ನು ಬೇರೆಯವರಿಗೆ ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಿದ್ದಾನೆ. ಇಲ್ಲದಿದ್ದರೆ ನಾನೆಲ್ಲಿ ವಿದ್ಯಾವಂತನಾಗುತ್ತಿದ್ದೆ? ಹಾಗಾದ್ರೆ ಈ ನಿಮ್ಮ ಮನೋರಮನೆಯನ್ನು ನಿಮ್ಮ ಸದನಕ್ಕೆ ಕರೆದುಕೊಂಡು ಹೋಗಿ. ಆ ನಿಮ್ಮ ಸಹೋದರ ಮನೆ ಒಳಗಡೆ ನನ್ನನ್ನು ಕರೆಯುವನೇ. ಹೀಗೆ ಕಟ್ಟಿನ ಪ್ರಶ್ನೆ ಮಾಡುತ್ತಿರುವೆ ಗೀತಾ? ಹೌದು, ಒಂದು ಬಲವಾದ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಅದರ ಹಿಂದೆ ಬಲವಾದ ಕಾರಣ ಇರುತ್ತೆ. ಯಾಕಂದ್ರೆ ಮುಂದೆ ನೀವು ನನ್ನ ಬಹಳ ಸಂಗಾತಿ ಆಗೋರು. ಆದ ಮೇಲೆ ಮುಂದೆ ನನ್ನ ಜೀವನದ ಬಗ್ಗೆ ವಿಚಾರ ನಾನ್ ಮಾಡ್ಲೇಬೇಕಲ್ಲ. ನೋಡು ಗೀತಾ, ನಮ್ಮಿಬ್ಬರಿಗೂ ಮನೆ ಒಳಗೆ ಸ್ಥಾನ ಕೊಡುವುದು ಬಿಡುವುದು ಅದು ನನ್ನ ಅಣ್ಣನಿಗೆ ಬಿಟ್ಟ ವಿಚಾರ. ಒಟ್ಟಿನಲ್ಲಿ ನೀನು ನನಗೆ ಇರಿಸಿದಿ ಅಂದ ಮೇಲೆ ನಾನು ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗುವಂತವನೇ. ತಾವು ತುಂಬಾ ಬುದ್ಧಿವಂತರು ಅಲ್ಲ. ಆಹಾ, ನೀನು ನನಗಿಂತ ಅಧಿಕ ಬುದ್ಧಿವಂತಳು. ನಮ್ಮಿಬ್ಬರ ಶುಭ ಮಿಲನಕ್ಕೆ ಶುಭವಾಗಲೆಂದು ನಿನ್ನ ಹೃದಯ ಎಂಬ ಕಾರಂಜಿಯಿಂದ ಹೊರಹೊಮ್ಮೆ ಬರಲಿ ಒಂದು ಮಧುರವಾದ ಗೀತೆ.
ನಾನು ಹುಡುಕಲಿಪ್ಪ. ಏಯ್, ಹಾಗೇಕೆ ಬೆಳೆದ ಜಿಂಕೆ ಅಂತ ಜಿಗದ ಬಂದೀಯೋ? ನನ್ನಿಂದ ನಿನಗೇನಾಗಬೇಕಾಗಿತ್ತು? ನಿನ್ನಿಂದ ನನಗೇನು ಆಗಬೇಕಿಲ್ಲ. ನಿಮ್ಮಣ್ಣನವ್ರಿಗೆ ಈಗ ತುಂಬಾ ಸೀರಿಯಸ್ ಆಗಿದೆ. ಬೇಗನೆ ಬನ್ನಿ, ಹೋಗೋಣ. ಅಂತದೇನಾಗಿದೆ? ಮುಂದಕರ ಬಂದಾರ ಬಾರು, ನಿಂತಲ್ಲೇ ಮನ ಆಗ್ತದ. ದಾರಿಡ್ದ ಹೋಗೋಗ ಅತ್ತಾಗ ಹೇಳ್ತ ಹೋಗ್ಕೊನಿ. ಅಲ್ಲ ಮನೋಜ, ಇವ್ರನ್ಯಾಕ ನೀ ಬೆನ್ನ ಹಚ್ಕೊಂತಿರ್ಗಾಕೈತಿ? ಅದೇನೋ ಅಂತಾರಲ್ಲ, ಇದ್ದದ್ ಕಟ್ಕೊಂಡ್ ಇದೀವಿ ಕಟ್ಕೊಂಡ್ ಮದುವೆ ಆದ್ರ ಇದ್ದಷ್ಟಿಂದ ಇದ್ರಿಗೆ ಬಂದತ್ತ. ಹಂಗಾತ. ಬರ್ರಿ ಇದಕ್ಯಾಕಂದಿರಿ? ಆದ ವಿಷಯ ಏನೊಂದು ತಿಳಿಸದೆ ಬಾಯಿಗೆ ಬಂದಂತೆ ಏನಾದರೂ ಬಗಳಬೇಡ. ಹೋಗೋ, ನಿಮಗೆ ವಿಷಯ ಹೇಳಿದ್ರೊಳಗನ ಹೊತ್ತಕೈತೆ. ಆಗಲೇ ಹೇಳಿನಲ್ಲ, ದಾರಿಡ ಹೋಗುವಾಗ ಹೇಳ್ತ ಅಂತೇಳಿ ಮತ್ತು ಅದ ಮಾತನಂತಿಲ್ಲ. ಗೀತಾ, ನಾನೇನು ಬರುತ್ತೇನೆ. ತುಂಬಾ ಸಂಕಟ ಆತಂಕ ಹೋಗ್ತಾ ಇದೆ. ನಾನು ನಿಮ್ಮನ್ನು ಬಿಟ್ಟು ಬಹಳ ದೂರ ಹೋಗ್ತಾ ಇದ್ದೇನೆ ಏನು ಅಂತ ನನ್ನ ಮನದಲ್ಲಿ ಆತಂಕ ಶುರು ಆಗ್ತಾ ಇದೆ. ನಾನೊಂದು ಅನಾಥ ಹೆಣ್ಣು. ಆ ಅನಾಥ ಹೆಣ್ಣಿಗೆ ಆಶ್ರಯ ನೀಡುತ್ತೇನೆ ಅಂತ ನಾನು ತಿಳಿದುಕೊಂಡಿದ್ದೆ. ನನ್ನನ್ನು ಈ ಪರಿಸ್ಥಿತಿಯಲ್ಲಿ ಕಂಡು ದೂರ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಹಾಗೇನಾದ್ರೂ ನನಗೆ ಕೈ ಕಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ನಿಮ್ಮ ಕೈಯಾರಿ ಒಂದು ತೊಟ್ಟು ವಿಷ ಕೊಟ್ಟು ಹೋಗಿ ಅದನ್ನು ಕುಡಿದು ಸಂತಸದಿಂದ ಪ್ರಾಣವನ್ನು ಬಿಡುತ್ತೇನೆ. ಆದ್ರೆ ನಿಮ್ಮನ್ನು ಬಿಟ್ಟು ಮಾತ್ರ ನಾನು ಇಲ್ಲಾರೆ ಮನೋಜ್, ಇಲ್ಲಾರೆ. ಅಬ್ಬ, ಹೋಗ್ತಾ ಇದೆ. ನೀವೇ ಸಂತೈಸಿಕೊಳ್ಳು ಗೀತಾ, ಸಂತೈಸಿಕೊಳ್ಳು. ವಿನಾಕಾರಣವಾಗಿ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಮಾಡಿಕೊಂಡು ಪ್ರತಿ ಬೇಡ. ಸಮಾಧಾನ ತೆಗೆದುಕೋ. ನನಗೀಗ ನೆಮ್ಮದಿ ಶಾಂತಿ ಸಿಗೋದು ಆ ಸ್ಮಶಾನದಲ್ಲಿ ಮಾತ್ರ ಮನೋಜ್, ಸ್ಮಶಾನದಲ್ಲಿ ಮಾತ್ರ. ಗೀತಾ, ಹಾಗೆಲ್ಲ ಅಪಪರಿಚಯಗಳ ಮಾತನ್ನು ಆಡಬೇಡ. ನಾನು ನಿನಗಾಗಿ ಕಂಕನ ಭಕ್ತನಾಗಿ ನಿಂತು ನನ್ನ ಪ್ರಾಣ ಕೊಟ್ಟಾದರೂ ನಿನ್ನನ್ನು ಉಳಿಸಿಕೊಳ್ಳುತ್ತೇನೆ. ಮಾತು ಹೆಚ್ಚಾದ
ಆದಾಗ ಮನಸ್ಸಿನ ವೇದನೆ ಕೂಡ ತುಂಬಾ ಹೆಚ್ಚಾಗುತ್ತೆ. ನಡೆ, ಬೇಗ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋರಂತೆ. ಹಾ ಚಂದ್ರು, ಮೊದಲು ಅಪಾಯದಿಂದ ಆಪತ್ತಿಗೀಡಾದವರನ್ನು ಮೊದಲು ಕಾಪಾಡಬೇಕು. ಕಾರಣ ಈ ಸದ್ಯ ನಾನು ಮನೆಗೆ ಬರುವುದಿಲ್ಲ. ನೀನೇ ಹೋಗಿ ನನ್ನ ಅಣ್ಣನಿಗೆ ಹೇಳು. ಆಗಲಿ ಮನೋಜ, ಅಣ್ಣ ಮನೆಯಲ್ಲಿ ಹಾಸಿಡಿದು ಸತ್ತರ ಸಾಯಲಿ. ಆದರೆ ಈ ಬಣ್ಣದ ಬೀಸಲು ಹೆಣ್ಣು ಮಾತ್ರ ಸಹಾಯ ಮಾಡದಲ್ಲವೇ? ಯಾಕಂದರೆ ನಿಮ್ಮನೆ 9 ತಿಂಗಳ ಹೊತ್ತು ಎತ್ತು ಸಾಕಿ ತವಿ ತಿದ್ದಿ ತೀಡಿ ಮುದ್ದು ಮಾಡಿ ಬೆಳೆಸಿದಳಲ್ಲ, ಅದಕ್ಕೆ ಕಟ್ಟಲದಲ್ಲಿ ಹಾಕಿ ಜೋಗಳವನ್ನ ಹಾಡಿ ಮುಗುಗಲ್ಲಕ್ಕೆ ಮುದ್ದು ಕೊಟ್ಟು ಜೋಪಾನ ಮಾಡ್ಯಾರ ನೋಡ್ರಿ. ಅಂದರೆ ಕರುಳಿಗೆ ಕರುಳು ಕೂಡಿಸಿ ಬೆಚ್ಚಿ ಹಾಕಿದಂಗ ಆಗೈತಿ. ಅಂದ ಮೇಲೆ ನೀವು ಇಬ್ಬರು ಹೇಗೆ ಆಗುತ್ತೀರ ಈಗ? ನೋಡು ಮನೋಜ, ಇಂಥವ್ ನಿನ್ನ ಕಾರ್ಯ ಹಾಕಿದ್ರೆ ಎಷ್ಟು ಹರಿದ್ರೆ ಎಷ್ಟು ಬಿಟ್ಟರೆ ಎಷ್ಟು. ಇದಕ್ಕೆಲ್ಲ ಯಾಕೆ ಅಂತಿದ್ಯಾ? ಬಾ ಹೋಗೋಣ. ಗೋರಿಗೆ ಬಂದಂತೆ ಬೇಡ. ಬಗಳಾಕ್ ನಾನು ನಾಯಿ ಮಾಡ್ರೇನ? ನೀವು ಸಾಕಿ ಸರಿವೇರಂತ ಹೇಳಿದ್ರೆ ಅಷ್ಟ. ನೋಡಿದ್ರೆ ಮನೋಜ್, ನಿಮ್ಮ ಎದುರಿಗೆ ಹೇಗೆ ಆನಕವಾಗಿ ಮಾತಾಡ್ತಾ ಇದ್ದಾನೆ ಈ ಮುಟ್ಟಾಳ. ನನ್ನ ಸಮ್ಮುಖದಲ್ಲಿ ಇತ್ತು ನನ್ನ ಪ್ರೇಯಸಿಗೆ ಎದುರು ವಾದಿಸುತ್ತೇಯೋ? ನಾನಾಯ್ಕ, ಈ ರೀತಿಯಿಂದ ನನ್ನ ಕಪಾಳ ಕೊಡುವುದು ತುಂಬಾ ಚಲೋ ಆಯ್ತು. ಯಾಕಂದರೆ ಆ ದೇವರು ನಿಮಗೆ 7 ಕೋಟಿ ಪುಣ್ಯ ಕೊಟ್ಟು ಕನ್ಯಾ ಮಾಡೋದು ಪ್ರಾರ್ಥಿಸುತ್ತೇನೆ. ಆದ್ರೂ ನಿಮ್ಮಲ್ಲಿ ಒಂದು ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ. ಕಡಿ ಸಲವು ಆದರೂ ಬಂದು ನಿಮ್ಮ ಅಣ್ಣನಿಗೆ ಬಂದು ಮೋತಿ ತೋರಿಸು, ಸಂತೋಷದಿಂದ ಪ್ರಾಣ ಬಿಡುತ್ತೇನೆ. ಇಷ್ಟರ ಮೇಲೆ ನಿನ್ನ ಇಚ್ಛೆ, ನಾನು ಬರ್ತೇನೆ. ಕೃತಕವಾಗಿ ರಚಿಸಿದ ಈ ನಮ್ಮ ನಾಟಕದ ಮರ್ಮ ಏನು ಅಂತ ನಿಮ್ಗೆ ಅರ್ಥವಾಯ್ತಾ? ನನಗೇನು ಅರ್ಥವಾಗಲಿಲ್ಲ. ನಿಜವಾಗ್ಲೂ ನನಗೆ ಯಾವ ನೋವಿಲ್ಲ. ಸುಮ್ಮನೆ ಹಾಗೆ ನಾಟಕ ಮಾಡಿದೆ ಅಷ್ಟೇ. ನೀವು ನನ್ನನ್ನು ಅಗಲಿ ಹೋಗ್ಬಾರ್ದು ಅಂತ. ಜಾಲದ ಮಾಲೇನೆ ಹಿಡಿಯಲು ಬಲು ಚೆನ್ನಾಗಿರ್ತಿದೀಯ. ಹೋಗ್ಲಿ ಬಿಡಿ, ಹಳಿ ಮೇಷ್ಟು ಸಿನಿಮಾ ಇದೆಯಲ್ಲ, ಅದ್ ನೋಡಿಕೊಂಡು ಬರೋಣ. ನಡೀರಿ ಹೋಗೋಣ. ಆಲ್ ರೈಟ್, ಬಾ ಹೋಗೋಣ. ಮನೋರಣೆಗಿದ್ದ ಶೇರನ್ನು ತೀರಿಸಿಕೊಳ್ಳಬೇಕೆಂದರೆ ಆ ಡಾಕ್ಟರ್ ಪ್ರಕಾಶ್ ಅವನಿಗೆ ಪಾಯ್ಸನ್ ಇಂಜೆಕ್ಷನ್ ಕೊಟ್ಟು ಸಾಯಿಸಿ ಎಂದರೆ ನನಗೆ ವಿರುದ್ಧವಾಗಿ ನಡೆದುಕೊಂಡೇನೋ? ನಾನು ಗುರಿಯಿಂದ ಬಾಣ ಆ ಮನೋಜನ ಎದೆಗೆ ಮುಟ್ಟಲಿಲ್ಲ. ಅವನ ಪ್ರಾಣ ಪಕ್ಷಿ ಗಗನ ಮಂಡಲ ಸೇರಲಿಲ್ಲ. ಮನೋಜ
ನನ್ನ ಸೊರೆಯೋಗದ ಗಂಡನಾಗಿ ಮಾಡಿಕೊಳ್ಳುತ್ತಿದ್ದರೆ ನನ್ನ ಹೆಸರು ಸಾವುಕಾರ ನಂಜುಂಡನೇ ಅಲ್ಲ. ಒಬ್ರ ಇಲ್ಲಿ ಬಂದು ನಿಂತೀರಿ ಅಲ್ಲ ಮನೆಯಾಗ ಹೊರಗ ಹುಡುಕಾಡಕತ್ತನ ಇಲ್ಲೇನ್ರಿ ಅಪ್ಪ ಕೆಲಸ. ಈ ಊರಲ್ಲಿ ಡಾಕ್ಟರ್ ಪ್ರಕಾಶ್ ಅನ್ನೋರ ಏನಿದ್ದಾನೆ? ಅದಾರಪ್ಪ ಅದಾರ ಅವ್ರ ಕೇಳ್ರಿ ಅಪ್ಪ ನಿಮ್ಗೆ ಕೆಲಸ. ನಿನಗೆ ಗುಪ್ತವಾಗಿ ತಿಳಿಸಿದಂತೆ ಆ ಮನೆಯವರಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕಾಗಿ ಹೇಳಿದ್ದೆ. ಅವನು ನನಗೆ ಇವತ್ತಾಗಿ ಮಾತಾಡುತ್ತಾನೆ. ಪರ್ಕಾರ್ ಡಾಕ್ಟರ್ ಇಲ್ಲೇ ರೀ ಅಪ್ಪ ಪರ್ಕಾರ್ ಡಾಕ್ಟರ್ನ ನೋಡಿಲ್ಲಲ್ಲ. ಅವನೇನು ಹೇಳುತ್ತಾನೆ ಪಂಡ ಬೆಟ್ಟಿ ಮಗ? ನಾಯಿ ನನ್ನ ಮಗನ ನರಿ ನನ್ನ ಮಗನ ಅವನ ಮನಿಗೆ ಉರಿ ಹಚ್ಚಿ ಸುತ್ತಾನ. ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ರಿ. ಅವಾಗ ನಾನು ಕೋಟಿ ಕಿಮ್ಮತ್ತ ಬರ್ತದ ಕೋಟಿ ಕಿಮ್ಮತ್ತ. ಕಲಿಯುಗದ ಈ ಕಾಲದಲ್ಲಿ ಮಾತನಾಡಿ ಕೆಡಬಾರದು. ಏನಾದರೂ ಒಂದು ಅನಾಹುತ ಮಾಡಿ ಕೆಡಬೇಕು. ಇಲ್ಲ ಸ್ವಾಭಿಕರಂತೆ ಸೋಗು ಹಾಕಿ ಕೂದಲೆಯಿಂದ ಕುತ್ತಿಗೆಯನ್ನು ಕೊಯ್ದು ಎಲ್ಲಿ ಕಾಲಿನ ಜಾಗಕ್ಕೆ ತಳ್ಳಿ ಬಿಡಬೇಕು. ಇದೇ ನಿಜವಾದ ಗುಂಡಾಗಿರಿ ಗಂಡಸನ ಕೆಲಸ. ಮೊದಲು ನೀನು ಹೋಗಿ ಒಂದು ಕೋಳಿ ಒಂದೆರಡು ಪೀಸ್ ಕೇಳಿ ತೆಗೆದುಕೊಂಡು ಬಾ. ಹಾಗೆ ಬರುವಾಗ ನಮ್ಮ ತೋಟದ ಪಾರ್ವತಿ ಬಾಕಿದೆ ಎಂದು ಹೇಳಿ ಆ ಮನೋಜನನ್ನು ಎಳೆದುಕೊಂಡು ಬಾ. ನಾಯಿ ಹೇಳ್ಕೊಂಡ್ ಬರ್ತೇನ್ರಿ ನೀವ್ಯಾಕೆ ಅಂದಿರಿ? ಹಾ ಹಾಗೆ ಮಾಡೋದು. ಈ ಸಾವುಕಾರ ದುಡಿಯ 5 ವರ್ಷ ಆತ. 10 ರೂಪಾಯಿ ಪಗಾರ ಹೆಚ್ಚು ಮಾಡಪ್ಪ ಅಂದ್ರ ಮನಿ ಬಿಟ್ಟು ಹೋಗ್ಕನ. ಅಲ್ಲ 5 ರೂಪಾಯಿ ಹೆಚ್ಚಿರ ಮಾಡುವಲ್ಲ ಕಮ್ಮಿಯಾರ ಮಾಡುವಲ್ಲ. ಅಲ್ಲಿ ಇವ್ನ ಮನ್ಯಾಗ ಹೆಂಗಾರ ದುಡಿಬೇಕಂತೀನ. ಹೋಗ್ಲಿ ಇದ ಪಗಾರದಾಗ ಹೊಟ್ಟೆ ತುಂಬ್ಕೊಳಕತ್ತೀನಿ. ಇನ್ನೊಂದಿಷ್ಟು ನಾ ಕೇಸ್ ಐತೆ ಅದ್ರ ಬಗ್ಗೆ ಹೆರ್ಸ್ಕೊಂಡ್ ಕೇಸಿಂದ ನಾವ್ ಹಾಳೆ ಬರ್ತೀನಪ್ಪ. ಇನ್ನೇಮಿಗೆ ಇಲ್ಲೇ ಕುಂದ್ರಿ ನೀವು. ಚಲೋ ಕೊಡ್ತಾರೆ. ಜೀವರಾಶಿಯನ್ನ ಸಲಹೆ ಕಾಪಾಡ್ತಿರೋ ನನ್ನ ಆದಿಶಕ್ತಿ ಪರಾಶಕ್ತಿ ಅಂತೂ ನನ್ನ ಮಾಂಗಲ್ಯ ಭಾಗ್ಯವನ್ನು ಕಾಪಾಡಿ ನೀನು ನನ್ನ ಬಾಳಿಗೆ ಬೆಳೆಸಾಗಿದೆ ಎಂಬುದನ್ನ ನಿರೂಪಿಸಿಬಿಟ್ಟೆ. ಈ ಮನೆಯ ಸೌಭಾಗ್ಯ, ನಗು, ಸಂತೋಷ ಎಲ್ಲವೂ ಕೂಡ ನನ್ನ ಪತಿ. ಅವನು ಸಂತೋಷವಾಗಿದ್ರೆ ನನಗೆ ಬೇರಾವ ಮಾಡೋ ಬರ ಶ್ರೀಮಂತಿಗೆ ಬೇಕಾಗಿಲ್ಲ. ಈ ನಗು ಸಂತೋಷ ಸಾವಿರ ಕಾಲ ಹೀಗೆ ಇರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ. ತನು ಮನದಿಂದ ಭಕ್ತಿ ಸಾಗರದಲ್ಲಿ ಮುಳುಗಿ
ಮುಂಬರೋ ಬಹಳ ಗಗನ ನೌಕೆಯಲ್ಲಿ ಧೂಮಕೇತು ಉದಯಿಸಬಾರದೆಂದು ಈ ದೇವಿಯ ಪಾದಕಗಳಿಗೆ ಶಿರಬಾಗಿ ಬೇಡಿಕೊಳ್ಳುವುದನ್ನು ಕಂಡು ನನ್ನ ಮನಸ್ಸಿಗೆ ತೃಪ್ತಿ ಆಯಿತು ಮಂಗಲ. ಸ್ವಾಮಿ, ಆ ದೇವಿ ಆಶೀರ್ವಾದ ಇದ್ರಲ್ಲಿ ನಾನು, ನೀವು, ಈ ಜಗತ್ತಿನ ಎಲ್ಲರೂ ಕೂಡ ಸುಖವಾಗಿ ಬಾಳೋದು. ಕಾಯ ವಾಚ ಮನಸ್ಸ ನಿಮ್ಮನ್ನ ಕಾಪಾಡಿದ್ದು ಆ ತಾಯಿನೇ. ಆ ತಾಯಿಗೆ ಶಿರವಾಗಿ ನಮಸ್ಕರಿಸಿ ಬೇಡ್ಕೊಳ್ಳಿ. ಮಂಗಲ, ಉತ್ತಮರ ಮನೆಯಲ್ಲಿ ಹುಟ್ಟಿದ ನೀನು ನಿಜವಾಗಲೂ ಹೇಮರಡ್ಡಿ ಮಲ್ಲಮ್ಮ ಕಣೆ. ನೀನು ಹೇಮರಡ್ಡಿ ಮಲ್ಲಮ್ಮ ಸತ್ತ ಗಂಡನನ್ನು ಮರಳಿ ಪಡೆದ ಸತಿ ಶಿರೋಮಣಿ ಅಂತವಳು. ನಿನ್ನ ಮಾತ್ರದಲ್ಲಿ ತಿರಸ್ಕರಿಸಿಕೊಂಡು ಆ ದೇವಿಯ ಪಾದ ಕಮಲಗಳಿಗೆ ಶಿರವಾಗಿ ಬೇಡಿಕೊಳ್ತೇನೆ. ಯಾಕೆ ಈ ಮನ್ಮಥ ರಾಜ ಸಾವಿನಿಂದ ಪಾರಾಗಿ ಪುನರ್ಜನ್ಮವನ್ನು ಪಡೆದಿದ್ದೆ. ಆರತಿ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಲೇಟ್ ಆಗುತ್ತೆ. ನಿಮ್ಮ ದೃಷ್ಟಿ ತಾಕ್ಬಾರ್ದು ಅಂತ ದೃಷ್ಟಿನೇ ತೆಗೆದು ಬಿಡ್ತೀನಿ. ನೀನು ನಿಜವಾಗಲೂ ನನ್ನ ಧರ್ಮಪತ್ನಿ. ನೀನು ನಿಜವಾಗಲೂ ನನ್ನ ಧರ್ಮಪತ್ನಿ. ಗಂಡನೇ ದೇವರು, ಗಂಡನೇ ಪರದೈವ ಎಂದು ನಂಬಿ, ಗಂಡನೇ ದೇವರು, ಗಂಡನೇ ದೈವ ಎಂದು ಪರದೈವ ಎಂದು ನಂಬಿ ಈ ಮನೆ ಎಂಬ ಮಹಾಮಂದಿರವನ್ನು ಬೆಳದಿಂಗಳ ಬಾಲಿ ಅಂತ ಬೆಳಗಿದ ಮಹಾಜ್ಯೋತಿ ಕಣ್ಣು ನೀನು, ಮಹಾಜ್ಯೋತಿ. ಅಲ್ಲದೆ ಹೆಣ್ಣು ಸುಖ ಸಂಸಾರದ ಕಣ್ಣು ಎಂಬ ನಾಣ್ಣುಡಿಯ ಮಾತನ್ನು ಎತ್ತಿ ತೋರಿಸಿದ ಸತೀಶೀಲವತಿ. ನಿನ್ನಂತ ಧರ್ಮ ದೇವತೆಯನ್ನು ಪಡೆದ ನಾನೇ ಭಾಗ್ಯವಂತ ಕಣೆ, ನಾನೇ ಭಾಗ್ಯವಂತ. ನಿಮ್ಮ ಪತ್ತಿನ ಆ ಧರ್ಮ ದೇವತೆಗೆ ಹೋಲಿಸಿ ದಯವಿಟ್ಟು ಹೊರಬೇಡಿ ಅಂದ್ರೆ ಅವಳಿಗೆ ದಯ, ದಾಕ್ಷಿಣ್ಯ, ಧರ್ಮಗಳ ನಡತೆ ನನಗಿನ್ನೂ ಲಭಿಸಿದರೆ ನಿಮ್ಮ ಪತ್ನಿ. ಮಂಗಲ, ನರಮಾನವರೆಲ್ಲ ದೇವಾನು ದೇವತೆಗಳಾಗಿ ಈ ಇಡೀ ಜಗತ್ತನ್ನೇ ಬೆಳಗುತ್ತಿದ್ದಾರೆ. ಹೋಗಲಿ ಬಿಡು ಬಂದ, ಹೋಗಲಿ ಬಿಡು. ನಿನ್ನೆ ನನಗೊಂದು ಕನಸು ಬಿದ್ದಿತ್ತು. ಯಾವ ಕನಸು ಇದು? ಪದೇ ಪದೇ ಕನಸು ಬಿತ್ತು ಅಂತ ಹೇಳ್ತಾ ಇದ್ರಿ, ಯಾವತ್ತದು? ಮಂಗಲ, ನಾವಿಬ್ಬರು ಗಗನ ನೌಕೆಯಲ್ಲಿ ಹಾಯಾಗಿ ವಿವರಿಸುತ್ತಿರುವಾಗ ಯಾವನೋ ಒಬ್ಬ ಕಿರಾತಕ ಬಂದು ನನ್ನ ಸಿರಿಮುಡಿಯ ಕೈ ಹಾಕಿ ನಿನ್ನ ಸಿರಿಮುಡಿಯ ಕಟ್ಟು ಮಾಡಿದಂತಾಯಿತು. ಮಂಗಲ, ಕಟ್ಟು ಮಾಡಿದಂತಾಯಿತು. ಅಷ್ಟೇ ಅಲ್ಲ, ನಮ್ಮ ರಥದ ಬಾಳಿನ ಚಕ್ರ ಮುರಿದು ತಗ್ಗಿನಲ್ಲಿ ಬಿದ್ದಂತಾಯಿತು. ಮಂಗಲ, ಇದೇ ಈ ಕಥೆಯ ತಾತ್ಪರ್ಯ ಹಾಗೂ ಆಕಾರ. ಭ್ರಮೆಲೋಕಕ್ಕೆ ಸೇರಿ ಏನೋ ಮಾತಾಡ್ತೀರಿ ನೀವು. ನೋಡಿ, ಕೆಲಸ ತುಂಬಾ ಇದೆ, ಮತ್ತೆ ತೋಟಕ್ಕಾದ್ರೂ ಹೋಗ್ಬನ್ನಿ, ಹೋಗಿ. ಮಗಳ, ಹಾಗೆ ಹೋಗಲಿಕ್ಕೆ ನಾನು ಬಿಡುತ್ತೇನೆ ಎಂದು ತಿಳಿದುಕೊಂಡಿರುವೆ ನೀನು. ನೋನು, ಹಾಗಾದ್ರೆ ಮತ್ತೆ ಹೋಗ್ಬೇಕು ಅಂದ್ರೆ ಯಾಕೋ ಇಂದು ನಿನ್ನ ಪರಮೋಚ್ಚ ಹೃದಯದಿಂದ ಒಂದು ಮಧುರವಾದ ಸಂಗೀತವನ್ನು, ಸುಸಾಗ್ರ ಗೀತೆಯನ್ನು ಕೇಳಬೇಕೆಂದು ಆಸೆ ಆಗಿದೆ ಕಣೆ. ನಿಮ್ಮ ಸತಿ ಕುಣಿಬೇಕಂತ ಆಸೆನ ನಿಮ್ಗೆ? ಹೌದು ಕಣೆ. ಇಬ್ಬರು ಹಾಡನ್ನು ಹಾಡುತ್ತಾ ಹೆಜ್ಜೆ ಹಾಕುತ್ತಾ ನಲಿಯಲೇ. ಚೇಚೆ, ಹಾಡಿ ಕುಣಿಲಿಕ್ಕೆ ನಾಚಿಕೆ ಆಗುತ್ತೆ. ನಾಚಿಕೆ ಅಂದ್ರೆ ಹೇಗೆ ಕಣೆ? ಬಾಳೆ ನನ್ನ ರಾಣಿ.
ಕೆಲಸ ಇದೆ ಹೊರಗಡೆ ಹಾಕಿದ್ರೆ. ಸರ್, ನಿಮಗೊಂದು ಪತ್ರ ಬಂದಿದೆ. ಪತ್ರ ಯಾರ ಪತ್ರ ನೋಡಿ? ನಿಮ್ಮ ಅಣ್ಣನ ಪತ್ರ ಕಣೇನು. ಇದು ನನ್ನ ಪತ್ರನ? ನಮ್ಮ ಮನೆ ಇರುತ್ತೆ ಬಂದೆ. ತವರು ಮನೆ ಅಂದ್ರೆ ಅಷ್ಟು ಪ್ರೀತಿ ನೋಡಿ ನಿನಗೆ. ಓದುತ್ತಾನೆ ಸ್ವಲ್ಪ ತಾಳಿಕು. ನಿನ್ನ ಅಣ್ಣ ಪ್ರೀತಿಯ ಸೋದರಿಯಾದ ನಿನ್ನ ಅಣ್ಣ ಮೂರ್ತಿಯ ಮಾಡುವ ನಮಸ್ಕಾರ ಆಶೀರ್ವಾದಗಳು. ಇತ್ತ ಮೈಸೂರ ಕಡೆಯಿಂದ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ. ತಮ್ಮ ಕ್ಷೇಮ ಸಮಾಜದ ಬಗ್ಗೆ ತಿಳಿದುಕೊಳ್ಳುವ ಆಸೆ ಆಗಿದೆ. ಇತ್ತ ನೀವು ಬಯಸಿದಂತೆ ನಮ್ಮ ಸೋದರ ಮಾವನ ಮಗಳಾದ ಗೀತಾಳನ್ನು ನಾನು ಮದುವೆಯಾಗುತ್ತಿದ್ದೇನೆ. ಹಾಗೂ ನಾನು ಕರೆಯುವುದಕ್ಕೆ ನಿಮ್ಮ ಮೈಸೂರಿಗೆ ಬರುತ್ತಿದ್ದೇನೆ. ಇಂತಿ ನಿನ್ನ ಅಣ್ಣ ಮೂರ್ತಿ. ಅಂತೂ ದೇವರು ದೊಡ್ಡವನಲ್ವೇನ್ರಿ? ಹೌದು ಕಣೆ, ಸರ್ವಾಂತರಮೇ ಆದ ಆ ದೇವರು ಬಲು ದೊಡ್ಡವನು. ಆ ದೇವರ ಕೃಪಾ ಕಟಾಕ್ಷದಿಂದ ನಿನ್ನ ತಮ್ಮನಿಗೆ ಒಂದು ಒಳ್ಳೆ ನೌಕರಿ ಕೂಡ ಸಿಕ್ಕಿತ್ತು. ಮೇಲಾಗಿ ಮದುವೆ ಕೂಡ ಆಗ್ತಾ ಇದ್ದಾನೆ. ಅವನಂತಹ ಭಾಗ್ಯಶಾಲಿ ಇನ್ನಾಗಿಲ್ಲ. ಅಷ್ಟೇ ಕಣ. ನೋಡು ಮಗಳ, ನೀನು ಮನೆ ಕೆಲಸವನ್ನು ಮಾಡಿಕೊ, ನಾನು ಹೊರಗಡೆ ಹೋಗಿ ಬರುತ್ತೇನೆ. ಹಾಗಾಗಿ ಇತ್ತೀಚೆಗೆ ಯಾಕೋ ಮನೋಜ್ ಒಂಥರ ಆಡ್ತಾ ಇದ್ದಾರೆ. ಮೊದಲಿಗೆಲ್ಲ ಅಣ್ಣಾತಿನ ಕಂಡ್ರೆ ಅಷ್ಟು ಪ್ರಾಣ ಬಿಡ್ತಾ ಇದ್ದ. ಆದ್ರೆ ಇತ್ತೀಚೆಗೆ ಯಾಕೆ ಏನೋ ಗೊತ್ತಿಲ್ಲ, ನಮ್ಮನ್ನ ಕಂಡ್ರೆ ಒಕ್ಕ ದೃಷ್ಟಿಗೆ ನಮ್ಮನ್ನು ನೋಡ್ತಾನೆ. ಯಾರಲ್ಲಿ ಯಾರ ಸಹವಾಸದ ಹೀಗಾಡ್ತಾನೋ ಒಂದು ಅರ್ಥವಾಗ್ತಿಲ್ಲ. ತಾಯಿ ಜಗದೀಶ್ವರಿ ಆದಷ್ಟು ಬೇಗ ಮೈಸೂರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರನ್ನ ಕಾಪಾಡು. ನಾನು ಹೇಳಿದ ಮಾಲು ತಂದ್ರಿವೆಯಾ? ಆಯ್ತ್ರಿಯಪ್ಪ, ತಂದನ್ರಿ. ಏನೇನ್ ತಂದಿದ್ಯಾ? ಅಪ್ಪ ಒಂದೆರಡು ನೂನ್ ಬೀರ್ ತಂದನ್ರಿ, ಒಂದೆರಡು ಅವನು ಇದು ಇರ್ತಾರ್ರಿ, ಅವನವ್ನು ಏನು ಅಂತಾರಲ್ಲ ಅವಕ್ಕ, ಅವನವ್ನ ಎಂ ಶ್ರೀರಾಮ ಅವನ್ ತಂದ್ರಿ. ಒಂದೆರಡು ಓಟಿ ತಂದನ್ರಿ. ಅದ್ರ ದೋಣಿ ಒಂದಿಟ್ಟು 65 ತಂದಿಟ್ರಿ ಬಾರಿಸ್ಕೊಳಕ. ಹಾಗಾದರೆ ಮೊದಲು ಹೋಗಿ ಕೋಳಿಯನ್ನು ಕಟ್ಟು ಮಾಡಿ ಅಡಿಗೆ ಮಾಡಿಕೊಂಡು ಬರುವಾಗ ಅರಿಕೊಂಡು ಹೋಗು. ಆಯ್ತ್ರಿಯಪ್ಪ, ಬರ್ತೀನಿ.
ಬರುತ್ತವೆ. ನಡೆ ಹೋಗೋಣ, ಪಾಠ್ಯ ಮಾಡೋಣ. ನಡೆ ಹೋಗೋಣ. ಏ ಗಣೇಶ, ಪಾಠ ಹೇಳು.
ಅದು ಯಾವ ವಿಷಯ? ನೋಡು ಮನೋಜ್, ನಿನ್ನ ಅಣ್ಣ ಹಾಗೂ ನಿನ್ನ ಅಣ್ಣನ ಹೆಂಡತಿ ಅಂತೂ ನಿನ್ನ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ. ನನಗೇನು ಆಗುವುದೊಂದು ನೀನು ಕೈ ಕಟ್ಟಿ ಕುಳಿತರೆ ಹೋಗುವುದು ನಿನ್ನ ಮನೆಯ ಸಹಾಯಧನ. ಹಾಗಾದರೆ ಮಿತ್ರ, ನಾನೀಗೇನು ಮಾಡಲಿ? ಮಾಡೋದೇನು ಮಿತ್ರ? ನಿನ್ನ ಅಣ್ಣ ಅತ್ತಿಗೆಯನ್ನು ಮನೆಯಿಂದ ವಾತ ಹೊರ ಹಾಕು. ಅಂದಾಗ ನೀನು ಪ್ರೀತಿಸಿದ ಆ ನಿನ್ನ ಗೀತ ನಿನ್ನ ಕೈವಶ ಆಗುತ್ತಾಳೆ. ಇಡೀ ಸರ್ವ ಆಸ್ತಿಗೆ ನೀನೇ ವಾರಸ್ದಾರನಾಗುತ್ತೀಯ. ಏನನ್ನುತ್ತೀಯ? ಓಹೋ, ಆಲ್ ರೈಟ್ ಫ್ರೆಂಡ್, ಆಲ್ ರೈಟ್. ಅಂದರೆ ಅವರಿಬ್ಬರನ್ನು ಒತ್ತು ಮನೆಯಿಂದ ಹೊರ ಹಾಕಿದರೆ ಇಡೀ ಸರ್ವ ಆಸ್ತಿಗೂ ಹಾಗೂ ಈ ಮನೆಗೆ ನಾನೇ ವಾರಸ್ದಾರನಾಗುತ್ತಾನಲ್ಲವೇ? ನೀನೇ ವಾರಸ್ದಾರ. ಆಗಲಿ ಮಿತ್ರ, ಈಗಲೇ ಕೆಲಸ ಮಾಡಿ ಮುಗಿಸುತ್ತೇನೆ. ಈಗೆಂದು ಒಂದು ತಾಸು ಟೈಮ್ ಮಾಡಬೇಡ. ಕಳೆದ ಮನೆಯಿಂದ ಹೊತ್ತು ಹೊರ ಹಾಕುವವರನ್ನು ಕತ್ತಿಗೆ ಕೈ ಕೊಟ್ಟು ಕತ್ತೆ ಮಕ್ಕಳನ್ನು ಹೊರಗೆ ಹೊತ್ತಾಕಿದರೆ ನನ್ನ ಮನಸ್ಸಿಗೆ ಶಾಂತಿ. ಆಲ್ ರೈಟ್ ಫ್ರೆಂಡ್, ನೀನು ಹೇಳಿದ ಹಾಗೆ ಮಾಡುತ್ತೇನೆ. ನಡೆ ಹೋಗೋಣ. ನಮ್ಮೂರ ಗಿಣಿಬಾರ ನನ್ನ ಪ್ರೀತಿ ಬಂಗಾರ. ನಮ್ಮೂರ ಗಿಣಿಬಾರ ನನ್ನ ಪ್ರೀತಿ ಬಂಗಾರ. ಇದು ಪ್ರಕಾಶನ ಪಾತ್ರದ ದಾರಿಗೆ ಆಯ್ಕೆ ಮಾಡಿದ್ದಾರೆ. ಕೇಳ್ರಿ ಕೇಳ್ರಿ, ಹುಡುಗರು ಹುಡುಗಿಯರು, ಮುದುಕಿಯರು ಮುದುಕರು ಕಿವಿ ಕೊಟ್ಟು ಕೇಳ್ರಿ. ಊರಾಗ ಒಂದು ಹೊಸ ದವಾಡ್ತದೆ ನೋಡ್ರಿ. ಔಷಧಿ ಮತ್ತೆ ಪ್ರವೀಣ ಡಾಕ್ಟರ್ ಇರ್ತಾನೆ, ಅನುಭವ ಪಂಡಿತನ ಇರ್ತಾನೆ. ನಡ ಬೇಡ ನಡೆದು ಇಂಜೆಕ್ಷನ್ ಕೊಡ್ತೀನಿ, ಕಾಲು ಬೇಡ ಕಾಲು ಇಂಜೆಕ್ಷನ್ ಕೊಡ್ತೀನಿ. ಅದಲ್ಲದೆ ಮಕ್ಕಳಿಂದ ಮಕ್ಕಳ ಕೊಡು ಬೀಜನ ಐತಿ ಅಂತ ಮತ್ತೆ ಬರ್ರಿ ಬರ್ರಿ, ನಮ್ ಕಡೆಯಿಂದ ಒಳ್ಳೆ ಚಿಕಿತ್ಸೆ ಪಡೆದುಕೊಂಡು ಆನಂದದಿಂದ ನಂದಾರ್ರಿ. ಚಂಪನ ಶಾಂಪು ಹೊತ್ತು ಒಂದು ಜೀವನ ಅಪ್ಪ ಏನ್ ಹೊಡಿತದ ಅಪ್ಪ, ಏನ್ ಹೊಡತ ಅಂತೀನಿ. ಅವನು ಹುಡ್ಸಾಟ ಚಾಟ ಚಾಟ ಹೊಡ್ತಾನ ಹೊಡೆದದ್ದು ಅಪ್ಪ. ಅಲ್ರಿ ಕೊಯ್ಯಾಗಿಂದ ಬತ್ತು ಕಾಡಿ ಕಾಡಿಯಿಂದ ಬತ್ತು ನಡೆದು ನಡೆದಾಗಿಂದ ಬತ್ರಿ ತಲೆ ಬತ್ರಿ. ಅಲ್ರಿ ಮನ್ಯಾಗ ಅದ್ರಿ ತಂಬಾಕು ತಿಕ್ಕೋದ ಬುದಿಗ್ರಿ ಸ್ವಟ್ ಅಂದ್ರೆ ಚಾಡ್ರಿ ಚಾಲನ ಹೊಡ್ತ
ಅಯ್ಯಪ್ಪ ಅಲ್ರಿ ನಾಗರಕೋಟೆ ಡಾಕ್ಟರ್ಗೆ ಹೋದಾನಿ ಅವು ಕದ ಹೋಗಿದಾನ ಹಚ್ಚಿದ್ರೆ ನಾವು ನಗರ ಸಾಬ್ರಿಗೆ ಹೋದಾನಿ ಅವ್ರೆಲ್ಲ ಪೇಷಂಟ್ ನೋಡಕ್ ಬರತ್ತ ನಾವು ಕುಂಬಾರ ಡಾಕ್ಟರ್ಗೆ ಹೋದ್ರಿ ಅವು ಊರಿಗೇನಾದ್ರಿ ಕಟಾಶ್ ನಮ್ಮ ಚಂಡಿಗೆ ಬಾಲ ಬಂದಿದ್ರೆ ಹೋದ್ರ ಅವು ಚಂಡಿಗೆ ಬಾಲ ಟಮ್ ಟಮ್ ತಗೊಂಡು ಹ್ಯಾಂಗ್ ಮಾಡಕ್ ಹೋಗತ್ರಿ ಸಾಕಾಗಿ ಹೋಗಿ ನಮ್ಮ ಶತ್ರು ಮಾಡ್ಕೊಟ್ಟು ಲಿಂಗಾತ್ ಮಾಸ್ತರ್ದಕ್ಕೆ ಬಂದ್ರೆ ಅವು ಎಲ್ಲ ನಾಟಕ ಜಾಸ್ತಿ ಬರ್ಸಕ್ ಹೋಗತ್ತೆ ನಮ್ಮ ಊರಾಗ ಪರ್ಕಾ ಡಾಕ್ಟರ್ ಬಂದ್ರಿ ಆ ಪರ್ಕಾ ಡಾಕ್ಟರ್ దగ్గర ಹೋಗಿ ಸ್ವಲ್ಪ ಚೆಕ್ ಮಾಡ್ಕೊಂಡ್ ಬರ್ತಾನ್ರಿ ಹೊಡಿತೋಯಪ್ಪ ಚೊಟ್ಟ ಚೊಟ್ಟ ಹೊಡಿದೋಯಪ್ಪ ಅಲ್ಲ ಮಗನ ಎಲ್ಲ ಗುಳಿಗೆ ಕಾಣ್ತ ಇವನು ಏನಾಗೈತೆ ಮಗನ ಅಂತ ಏನಾಗೈತೆ ನೀವೇನೋ ದೊಡ್ಡ ಡಾಕ್ಟರ್ ಇದ್ದಂಗ ಕಾಣ್ತಾನ ಹೊಡಿಸ್ಬೇಡ್ರಿ ಸಾಹೇಬ್ರ ನಮಸ್ಕಾರ ರೀ ಸಾಹೇಬ್ರ ನಮಸ್ಕಾರ ಲೇ ಮಗನ ಎಣ್ಣೆ ಮೇಲೆ ಎಣ್ಣೆ ಚಿಮ್ನಿ ಎಣ್ಣೆ ನನ್ನ ತಲೆಯಾಗ ನನ್ನ ಎಣ್ಣೆ ಅದ ಮಗನ ಡಾಕ್ಟರ್ ಅಂದ್ರೆ ಚುಮ್ಮಾತಿರ ಮಕ್ಕಳಿಗೆ ಏನು ನಮಸ್ಕಾರ ಹತ್ರ ಹೊಡೆದು ಬರೀ ಹತ್ರ ನಮ್ ಡಾಕ್ಟರ್ ಚುಮ್ಮಾತ ಲೇ ಮಾತ್ರಿ ಅವ್ರು ಹಿಡಿದು ಕುಟ್ಟಾಕ ಬಂದಾರ ಬೇಗ ಅಂದಂಗ ಬಾರಿ ಚಲೋಗಿ ಬಿಡ್ಬೇಕು ನೀನು ನಾವು ಬೆಳಗಾನ ಅಂದ ಅವ್ರು ಹಿಡಿದು ಎಲ್ಲಿ ಬಿಟ್ಟು ಬಂದಿ ಮತ್ತೆ ಬರಕಿ ಅಲ್ಲೇ ಆಯ್ತು ತೊಂಬ ಕರ್ಕೊಂಡ ಕೈ ಹಾಕ್ಬಿಟ್ಟ ಬಂದ ಬಿಡ್ತಾನೆ ಸದ ಇಟ್ಬಿಡವ ನಿನಗೆ ಯಾಕೆ ಬರ್ತಿತ್ಲೆ ಇಂಥ ಗೆದ್ದು ಅದೇನೋ ಅಂತಾರಲ್ರಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೌದಲ್ಲ ಹೌದು ಏನ ನಾನ್ ಫುಲ್ ಗಿಚ್ಚು ತುಂಬ್ಕೊಂಡ್ರ ಅಂತ ಹೇಳಿದ್ರಿ ನಾನು ಎತ್ತಲು ಬಂದಿದ್ದು ಯಪ್ಪ ನಿಂದು ಹೇಳತ್ತಪ್ಪ ಇನ್ನೊಂದ್ ತಾಸ ಆಟ ಆಮೇಲೆ ರಾತ್ರಿ ಹೊರದ್ರು ಬಗ್ಗಂಗಲ್ಲ ನೀ ಬಗ್ಗುಲ್ ಅಂತಾನು ಗೊತ್ತೈತಿ ನಾ ಬಿಡು ಮಗಳ ಅಲ್ಲ ನಿಮ್ಗೆ ಬ್ಯಾಗನ ಕೂತು ಮಗ ಈಗ ನಮ್ಮ ಮಾವು ಗಾಡಿ ಮೇಲೆ ಬಿದ್ದು ಎಲ್ಲ ಮುರ್ಕೊಂಡು ಬಂದನ ಗಪ್ಪ ನಿಂದ್ರಿ ಸುಮ್ಕುಂದ್ರ ಅಂತ ಬಯಲಾಟ ನೋಡಕ್ ಹೋಗಿ ಗಾಡಿ ಮ್ಯಾಗಿಂದ ಪಲ್ಟು ಹೊಡೆದು ಮುಲ್ಲ ನಂಗ ಬಾರಿ ಮಾಡ್ಕೊಂಡ್ ಬಂದು ನಿಂತಾನಿಲ್ಲಿ ಪಟ್ನ ನೋಡ್ರಿ ಮನೆಗ್ ಬಂದಿದ್ದ ಹುಗುಳಿನ ಕಳ್ಸಿನಿ ಇಲ್ಲಿ ಓಡಿ ಬಂದನ ಪಟ್ನ ಅವನು ಏನೇನು ಎಲ್ಲೆಲ್ಲಿ ಮುರಿದ ಪಟ್ನ ಚುಡಿಸ್ರಿ ಮನಸ್ಸು ಮನಸ್ಸು ಸೇರಿದಾಗ ಮುರಿಯ
ಕೇಳಿ ಮುಡಿಗೆ ಹೋಗ ಮಾತಾಡ್ತಾನೆ ದಾರಿ ಮೇಲೆ ಅಂತಲೇ ಮಗನ ಏನು ಮದುವೆ ಆಗಾಕ್ ಬಂದಿಲ್ಲ ಅಥವಾ ದವಾಖಾನೆ ತೋರ್ಸಕ್ ಬಂದಿದೆ ಯಪ್ಪ ಸಾಹೇಬ್ರ ನಾವು ಪೇಷಂಟ್ ಆಗಿ ಬಂದಿಲ್ರಿ ನಿಮ್ ಮತ್ತೆ ಪೇಷಂಟ್ ಆಗಿ ಬಂದಿರಿ ಪೇಷಂಟ್ ಆಗಿ ಅಲ್ಲ ಮಗನ ಡಾಕ್ಟರ್ ಎದುರು ಮಾಡ್ತೆ ಏನಕ್ಕಿನ್ನ ರಾಗಿ ಮಿಗರಾಗಿ ಬಂದ್ರೆ ನನ್ನ ಗತಿ ಏನ ನನ್ನ ಮಾವ ಅಲ್ಲ ಸೂಸು ನಿಮ್ ಮಾತು ಸಾವತ್ತ ಎಲ್ಲ ಮುಗಿದತ್ ನಿಮ್ಮ ಅವ್ನು ಹೇಳಿ ನಿಮ್ಮ ಅಪ್ಪ ಸಾವತ್ತ ನಾರಾಯಣ ಹೇಳಿದಾಗ ನಾರಾಯಣ ಹೆಸರು ಆಸ್ತಿ ಬರ್ತಿದ್ದಲ್ಲೋ ನಾನು ಸೂಸು ನನ್ನ ಪ್ರೀತಿ ನಮ್ಮನೆಯ ಯಾರನ ಹುಡುಗ ಸಾಯಿತೀನ ನೀನು ಇಲ್ಲ ಗೆಳೆಯಿಲ್ಲ ಒಂಟಿಯಾಗಿ ಹೋಗಬೇಡ ಅದು ಹೆಂಗೆ ಇಬ್ಬರ ಹುಟ್ಟಿನ ಹುಡುಗಿನ ಅವನಿಗೆ ಗೆಳೆಯನೇ ನಂಬಿದ ಗೆಳೆಯನ ನಮ್ಮನೇನು ಯಾರನ ಹುಡುಗ ಸಾಯಿತೀನ ನಮ್ಮನೇನು ಯಾರನ ಹುಡುಗ ಸಾಯಿತೀನ ಏನು ಇಲ್ಲ ಗೆಳೆಯಿಲ್ಲ ಒಂಟಿಯಾಗಿ
ಅವರಿಗೆ ಹನುಮಂತ್ ಹೊರಟ್ಟಿಯವರು ಒಂದು ಬೆಳ್ಳಿ ಚೀಲ ಕೊಟ್ಟಿದ್ದಾರೆ. ಮನೋಜ, ಹೀಗೆ ಉಂಡೊಟ್ಟು ಸುಖವಾಗಿರೋದನ್ನು ಬಿಟ್ಟು ಹೀಗೇಕೆ ತಿರುಗಾಡುತ್ತೀರಪ್ಪ? ಹೀಗೇಕೆ ತಿರುಗಾಡುತ್ತಿರುವೆ? ಏನಾಗಿದೆ ನಿನಗೆ? ಮನೆ ಬಿಟ್ಟು ಈ ರೀತಿ ತಿರುಗಾಡುತ್ತಿರುವ ಒಳ್ಳೆಯದು ಕಾಣುತ್ತಾ? ನಿನ್ನ ಆಸ್ತಿಗೆ ನಿನ್ನ ಸಂಬಂಧ ಚಿಂತೆ ಹೊತ್ಕೊಂಡು ಬಿಟ್ಟಿದ್ದಾಳು. ಅಲ್ಲ, ನಾನು ಮನೆಗೆ ಏಕೆ ಬರಲಿಲ್ಲ ಗೊತ್ತೇನಲ್ಲ? ನಾನೊಂದು ತಪ್ಪು ಮಾಡಿದ್ದೇನಲ್ಲ, ಅದರ ಸಲುವಾಗಿ ಮನೆಗೆ ಬರಲಿಲ್ಲ ಅಷ್ಟೇ. ಅಂತ ತಪ್ಪು ನೀನೇನು ಮಾಡಿದ್ಯೋ? ಮಾಡಿರುವೆನೋ ಮಾಡಿದನು ಬಿಟ್ಟು ಹೇಳಿದರೆ ಅದಕ್ಕಿಚ್ಚಿಗೆ ತಾಪವಾಗಿ ನಿನಗೆ ತಾಪವಾಗುವುದು. ಕವಳೆಯ ಕಲ್ಲಿ ನಿಂತಿರುವ ನಾನೊಬ್ಬ ಕಲಿತ ಪದವಿದಾರನಾದರೂ ನಿರುದ್ಯೋಗದ ಕವಳಿಗೆ ಸತ್ತು ಕವಳೆಯ ಕಲ್ಲಿ ನಿಂತಿರುವ ಈ ತಾಳ ಮನಸ್ಸಿಗೆ ಮನಸ್ಸೋತು ಅವಳ ಪ್ರೇಮಾಂಗಲದಲ್ಲಿ ಪಾಶನಾಗಿ ಅವಳಿಂದ ಅರಿತಾ ಇದ್ದೇನೆ ಅಷ್ಟೇ. ಅವಿವೇಕಿ, ನೀನು ಕಲಿತವನ? ನನ್ನ ತಮ್ಮನೊಬ್ಬ ದೊಡ್ಡ ಅಧಿಕಾರಿಯಾಗುತ್ತಾನೆ, ದೊಡ್ಡ ನೌಕರಿ ಹಿಡಿದು ನಮ್ಮನ್ನೆಲ್ಲರನ್ನು ಸಾಕುತ್ತಾನೆಂದು ಅದೆಷ್ಟೋ ಆಸೆಗಳನ್ನಿಟ್ಟುಕೊಂಡಿದ್ದೆ ತಮ್ಮ, ಅದೆಷ್ಟೋ ಆಸೆಗಳನ್ನಿಟ್ಟುಕೊಂಡಿದ್ದೆ. ಆ ಆಸೆ ನಿರಾಸೆ ಕೊಟ್ಟೆಗೆ ಸುಲುಕಿ ಮಂಜಿನ ಗಡ್ಡೆಯಂತೆ ಕರಗಿ ನೀರಾಗಿ ಹೋಯಿತು ತಮ್ಮ, ನೀರಾಗಿ ಹೋಯಿತು. ಹೋಗಿ ಬಿಡು ಹಾರಾಯ ತಸ್ಮಾಯನ. ತಮ್ಮ, ನೀನು ಕರೆಪಿಡಿದ ತಂದ ಗೀತಾಳ ಮನಸ್ಸಿಗೆ ನೋಯಿಸಬಾರದು. ನೋಡು, ಇವಳನ್ನು ಕರೆದುಕೊಂಡು ನಿನಗೆ ಮನೆಗೆ ಬಂದು ಬಿಡಪ್ಪ. ಸಂತೋಷವಾಯಿತು. ಮುದುಡಿದ ಮನದ ಬಳ್ಳಿಗೆ ಪನ್ನೀರ್ ಎರಚಿ ಮತ್ತೆ ಹಬ್ಬುವಂತೆ ಮಾಡಿದೆ. ಅಣ್ಣ, ನಮ್ಮಿಬ್ಬರಿಗೂ ಮನೆ ಒಳಗೆ ಸ್ಥಾನ ಕೊಟ್ಟಿದ್ದಕ್ಕಾಗಿ ಅಣ್ಣ ನಿನಗೆ 1000 ಸಲ ನಮಸ್ಕರಿಸುವೆ. ಅಮ್ಮ, ನಿನ್ನ ಉಡುಗೆ ತೊಡಿಗೆ ನೋಡಿದರೆ ನಮ್ಮ ಮನೆಗೆ ಸರಿ ಹೋಗುವುದಿಲ್ಲ ಅಂತ ಕಾಣುತ್ತದೆ. ಇರ್ಲಿ ಬಿಡಮ್ಮ, ನಾವೇ ಹೋಗುತ್ತೇವೆ. ಆದರೆ ಮನೆ ತುಂಬಿದ ಮನೆಯಲ್ಲಿ ಯಾವುದಕ್ಕೂ ವಿಷಬೀಜ ಬಿತ್ತಬೇಡಮ್ಮ, ಬಿತ್ತಬೇಡ. ನಾವೆಲ್ಲರೂ ಸೇರಿ ಒಂದೇ ಹಡಗಿನಲ್ಲಿ ಕುಳಿತು ಹುಟ್ಟು ಹಾಕುತ್ತಾ ದರ ಸೇರುವುದು ಒಂದೇ ಉದ್ದೇಶವಾಗಿದೆ ಅಮ್ಮ, ಒಂದೇ ಉದ್ದೇಶವಾಗಿದೆ. ತಿಳಿತೇನಮ್ಮ? ಹಲೋ ಮಿಸ್ಟರ್, ಇನ್ನು ನಾನು ಮನೆಯಲ್ಲಿ ಪ್ರವೇಶ ಮಾಡಿಲ್ಲ, ಹಾಗೆ ಶುರು ಮಾಡಿದ್ರಲ್ಲ ನಿಮ್ಮ ಹಾಳಾದ ಪುರಾಣವನ್ನು. ಗೊತ್ತಾಯ್ತು ಬಿಡಮ್ಮ, ಚಿಂತೆಯ ತುಮಲಪದಿ ನಿನ್ನ ಮನಸ್ಸಿನ ಅರ್ಥ ನನಗೆ ಅರ್ಥವಾಗ್ತಾ ಇದೆಯಮ್ಮ. ಹೋಗ್ಲಿಬಿಡು. ನೋಡು ಮನೋಜ, ನೀನು ಕರೆದುಕೊಂಡು ಬೇಗನೆ ಬಂದು ಬಿಡಪ್ಪ. ನಿನ್ನ ಅತ್ತಿಗೆ ಹೇಳಿ ನಾನು ಎಲ್ಲ ಸಿದ್ಧತೆಯನ್ನು ಮಾಡಿಕೊಡ್ತೇನೆ. ಆಯ್ತೆ? ಆಯ್ತಲ್ಲ? ನಾನು ಹೋಗಿ ಬರುತ್ತೇನೆ. ನನ್ನ ಅತ್ತಿಗೆ ಅಂತಾಯ್ತು ಮನೆ ಒಳಗೆ ಪ್ರವೇಶ ಮಾಡಲು. ಗೃಹ ಪ್ರವೇಶ ಮಾಡಲು ಪರ್ಮಿಷನ್ ಏನಾದ್ರೂ ಇರ್ಬೋದು, ಆದ್ರೆ ಈ ದಿನ ಆ ಮನೆಯನ್ನು ಪ್ರವೇಶ ಮಾಡುದು ಬೇಡವೇ ಬೇಡ. ಅಂದರೆ ಹಾಗಾದ್ರೆ ಎಲ್ಲಿಗೆ ಹೋಗೋದು ಗೀತಾ? ಮೈಸೂರಿಗೆ. ಅಲ್ಲಿಗೆ? ಮೈಸೂರಲ್ಲಿರುವತಕ್ಕಂಥ ಐತಿಹಾಸಿಕ ಸ್ಥಳವಾದವನ್ನು ನೋಡಲು ನಾವಿಬ್ಬರು ಹೊರಡಬೇಕಾಗಿದೆ. ಓ, ಆಲ್ ರೈಟ್, ನಡೆ ಹೋಗೋಣ. ಬನ್ನಿ ಹಾಗಾದ್ರೆ. ನಮ್ಮ ರೇಣುವಕ್ಕ ಕಳಸನವರು ಇದೊಂದು ಬಂಗಾರ ತೈತವನು. ಮುನಸುಗಳು ಸೇರಿ ಉಪಗೀತೆ ಹಾಡಲಿ, ಮುನಸುಗಳು ಕೂಡಲಿ ಉಪಗೀತೆ ಹಾಡಲಿ. ದೇವಾನುರಾಗ ಮಾಡಲು ಕೂಡಿ
ಬಯಲು ವಾಸನನ್ನ ಕಾಡ್ತಾ ಇದೆ. ಯಾಕೆ ಭಯವಾಗ್ತಿದೆ ಅಂತ ನನಗೆ ಅರ್ಥವೇ ಆಗ್ತಾ ಇಲ್ಲ. ದೇವ್ರೆ, ಭಯ ದುಃಖ ದುರ್ಮಾನ ಏನೇ ಇದ್ರ ತೆಗೆದು ಹಾಕಿ ಮನೆಯಲ್ಲಿ ಮತ್ತೆ ಸಂತೋಷ ಚಿಲುಮೆಯನ್ನ ಶಿವಮೂತ್ರ ಮಾಡೋ ಭಗವಂತ. ಮನೋಹರ್ ಮನೋಹರ್, ನೀನ್ ಬಂದಿ ಇಲ್ಲಿಗೆ? ಹೌದು ನಾನೇ. ನಾನು ಗರುಡ ಪಕ್ಷಿ, ನೀನೆಲ್ಲವೇ ಪಾರಿವಾಳ. ಇಲ್ಲಿಗೆ ಬಂದ ಕಾರಣ ಅಂದೊಮ್ಮೆ ನೀನು ಕೆರೆ ನೀರಿಗೆ ಬಂದಾಗ, ನಿನ್ನನ್ನು ನಾನು ಸಂಬಂಧಿಸಿ ಮಾತನಾಡಿದಾಗ, ನೀನು ಬಹು ಜನರನ್ನು ಕೂಡಿಸಿ ಆ ಕೆರೆ ಮೇಲೆ ನನಗೆ ಅವಮಾನ ಮಾಡಿದ ಪೆಟ್ಟು ಇನ್ನು ನಾನು ಮರೆತಿಲ್ಲ. ಅದನ್ನು ನೀನು ಮರೆತಿರಬಹುದು, ಆದರೆ ಅದರ ಸೇಡಿನ ಜ್ವಾಲೆ ನನ್ನ ಎದೆಯಲ್ಲಿ ಧಗಧಗಿಸುತ್ತಿದೆ. ಅಂದ್ರೆ ಅಂದ್ರಿಗೆ ಕೊಟ್ಟ ಉತ್ತರ ಸಾಕಾಗ್ಲಿಲ್ವೇ? ಆ ಉತ್ತರವೇ ನನ್ನ ಎದೆಯಲ್ಲಿ ಉರಿತಿದೆ. ಹುಚ್ಚ, ಕಿಚ್ಚಿಗೆ ಆಹುತಿಯಾಗಿ ಸುಮ್ಮನೆ ಸುತ್ತೋಗ್ತೀಯ. ನಾನು ಕೂಡ ಹುಟ್ಟಿದ ಸಹೋದರಿ ತಿಳ್ಕೊಂಡು ದಯವಿಟ್ಟು ಬಿಟ್ಟು ಹೋಗ್ಬಿಡು. ಮಂಗಳ, ತಂಗಿಯನ್ನು ಸಂಭವಿಸಿದರೆ ಕಾಮದ ಸಿಡಿಗೆ ಬೆಂಕಿಯನ್ನಿಡಬೇಕಾಗುತ್ತೆ. ನೋಡು, ಸುಮ್ಮನೆ ಹೆಚ್ಚಿಗೆ ಮಾತಾಡಬೇಡ. ದಯವಿಟ್ಟು ಅರ್ಥ ಮಾಡ್ಕೊ ಪ್ಲೀಸ್. ಹೊರಟು ಹೋಗಿಲ್ಲಿಂದ ನೀನು. ಒಡೆದು ಹೋಗಲು ಬಂದಿಲ್ಲ ಮಂಗಳ. ಸರಿ ತಪ್ಪು ವಿಚಾರ ಮಾಡುವ ಯೋಚನೆ ಇದಲ್ಲ. ಮನ ಬಯಸಿದ ಹೆಣ್ಣೊಂದು ಕಣ್ಣ ಮುಂದೆ ಬಂದು ನಿಂತಾಗ ಅದನ್ನು ಬಿಟ್ಟು ನಿರ್ಗಮಿಸಲು ಅಯ್ಯೋ ದೇವ್ರೆ, ಇವತ್ತು ಏನೋ ಅನಾಹುತ ಆಗುತ್ತರ ಅಂತ ಅನಿಸ್ತಾ ಇದೆ. ಈ ಪಾಪಿ ನನ್ನ ಹೀಗೆ ಕೈ ಬಿಡೋದಿಲ್ಲ. ಹೀಗೆ ಆಗ್ತಾ ಇದೆ, ಈ ಗರತಿ ಶೀಲ ಹಾಳಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಹೇಗಾದ್ರೂ ಮಾಡಿ ಉಪಾಯ ಮಾಡಿ ನಾನು ಇಲ್ಲಿಂದ ಪಾರಾಗಲೇಬೇಕು. ಹೌದು, ನೋಡಿ ನಂಜುಂಡ, ನನಗೂ ಕೂಡ ನಿಮ್ಮ ಮೇಲೆ ತುಂಬಾ ಪ್ರೇಮವಿದೆ. ನಾನೇ ಮೊದಲು ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಸ್ವಲ್ಪ ನಿಮ್ಮನ್ನ ಸತಾಯಿಸಿ ಹೇಳೋಣ ಅಂತಂದು ಸುಮ್ಮನೆ ಅದಷ್ಟೇ. ದಯವಿಟ್ಟು ನಾನು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಕಾಳಿದಾಸನ ಓ ನನ್ನ ಶಾಕುಂತನೇ, ಓ ನನ್ನ ಶಾಕುಂತನೇ, ಓ
ಕವಿತಾಳಿದಾಸನ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಅಂದ್ರೆ ಏನು ಅಂದ್ಕೊಂಡ್ಯಾ ನೀನು ಬಾ ಅಂದಾಗ ಬಂದು ಶಿರಪ್ಪಿ ಅರ್ಪಿಸೋ ಒಂದು ವೇಷ ಹಾಕೊಡ್ತೇನೋ ನೋಡು. ನಿಮ್ಮಂಥ ಪಾಪಿನ ಹುಟ್ಟಣಿಸೋದಕ್ಕೆ ನಮ್ಮಂಥ ದಿಟ್ಟ ನಾರಿನ ಬದುಕಿರೋದು. ಯಾಕೆ ಅಯ್ಯೋ ಪೊಲೀಸರೇ, ಮೋಸ ಮೋಸ. ನಾನು ಸಮಯ ಅರ್ಥ ಜಾರ, ಇಂದು ಬೀಸಿತು ಜಾಲ, ಸುತ್ತಿತು ಅವಳ ಶೀಲ. ಸಾಧಿಸಿತು ನನ್ನ ಆಶಯ ಛಲ. ಏಮನು ಇನ್ನು ಮುಂದೆ ತೋರಿಸುವೆ ನನ್ನ ಛಲ. ಹೀಗೆ ಬಾಗಿಲಲ್ಲಿ ಮಲಗಿಕೊಂಡಿದ್ದೀನಿ. ಏನಾಗಿದೆ? ಎಂದು ಮಾತಾಡ ಏನಾಗಿದೆ ನಿನಗೆ? ತೋಟದಿಂದ ಬರೋ ಹೊತ್ತಿನಲ್ಲಿ ಲೇಟ್ ಆಯಿತೆಂದು ನನ್ನ ಮೇಲೆ ಕೋಪಗೊಂಡು ಮೋದ ಹೋಗಿದ್ಯಾ? ಹೇಳು ಮಗಳ, ಹೇಳು. ಎದ್ದು ಮಾತನಾಡು ಮಗಳ, ಎದ್ದು ಮಾತನಾಡು. ಏನಾಗಿದೆ ಹೇಳು. ನನಗೆ ತೋಟದಿಂದ ಬಂದಿದ್ದಾರೆ. ಬಟ್ಟೆ ಬಹಳ ಹಸಿತಾಗಿದೆ ಮಗಳ, ಹಸಿತಾ ಇದೆ. ಬೇಗ ಎದ್ದು ಬಂದು ಊಟ ಬಡಿಸುವ ಮಗಳ, ಊಟ ಬಡಿಸುವ. ಹೀಗೆ ಹೇಳು ಮಗಳ, ಹೇಳು. ನಿನಗೆ ಈ ರೀತಿ ಮಾಡಿದ ವಿಷಕರ್ತವ್ಯ ಯಾರು? ಈಗಲೇ ಹೋಗಿ ಅವನ ಸನ್ನಡಗಿಸಿ ಅವನ ಮಾಂಸದ ಮುದ್ದೆಯನ್ನು ತಿನ್ನಸಾದ ನನಗೆ ತಂದಿರುವೆ.
ಮನೋಹರ್, ಏನಾಯ್ತಪ್ಪ ಮನೋಹರ, ಏನಾಯ್ತು? ಡಾಕ್ಟರ್, ನನ್ನ ಹೆಂಡತಿಯನ್ನು ಹೇಗಾದ್ರೂ ಮಾಡಿ ಈ ಗಂಡಾಂತರದಿಂದ ಪಾರು ಮಾಡಿ ಡಾಕ್ಟರ್, ಪಾರು ಮಾಡಿ. ಮನೋಹರ, ಅವಳನ್ನು ಬದುಕುವುದು ಬಲು ಕಷ್ಟ ಮನೋಹರ, ಅವಳನ್ನು ಬದುಕುವುದು ಬಲು ಕಷ್ಟ. ಡಾಕ್ಟರ್, ಹಾಗೆಲ್ಲ ಬೇಡಿ. ನನ್ನ ಮಡದಿ, ನನ್ನ ಮನಮಿಚ್ಚಿನ ಮಡದಿ ಮಸದನ ದಾರಿ ಹಿಡಿದರೆ ನಾನು ಬದುಕಲಾರೆ ಡಾಕ್ಟರ್, ನಾನು ಬದುಕಲಾರೆ. ಹೇಗಾದರೂ ಮಾಡಿದರೆ ನನ್ನ ಹೆಂಡತಿಯನ್ನು ಉಳಿಸಿಕೊಂಡು ಡಾಕ್ಟರ್. ನಾನೆಲ್ಲ ಸಾಕಷ್ಟು ಪ್ರಯತ್ನ ಪಟ್ಟಿ ಮನೋಹರ, ಆದರೆ ನನ್ನ ಯಾಕೋ ಇನ್ನೂ ಕೌಶಲ್ಯವಿದೆ. ಕೊನೆಯ ಪ್ರಯತ್ನ ಒಂದುಳಿದೆ ಮನೋಹರ, ಒಂದುಳಿದಿದೆ. ಈ ದೀಪ್ ಪ್ರಭೆಗಂಡ ಈ ಔಷಧಿಯನ್ನು ಬೇಗ ಹೋಗಿ ತೆಗೆದುಕೊಂಡು ಬಾ ಮನೋಹರ. ಡಾಕ್ಟರ್, ನನ್ನ ಹೆಂಡತಿ ಔಷಧ ತೆಗೆದುಕೊಂಡು ಬಂದ್ರೆ ಅವನು ಬದುಕಿ ಉಳಿಯುವುದೇ? ಹೇಳಿ ಡಾಕ್ಟರ್, ಈಗ ಹೋಗಿ ಔಷಧ ತೆಗೆದುಕೊಂಡು ಹೋಗ್ತೇನೆ. ಮನೋಹರ್, ಅದೆಷ್ಟು ಇಮ್ಯುನಿಟಿ ಹೋಗಿ ಈ ಔಷಧಿಯನ್ನು ತೆಗೆದುಕೊಂಡು ಬರ್ತು ಅಷ್ಟು ಬೇಗ ಶ್ರೀ ಸೋಮಲಿಂಗೇಶ್ವರ ಮೇಲೆ ಭಾರ ಹಾಕಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಮನೋಹರ, ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇನೆ. ಈಗಲೇ ಹೋಗಿ ತೆಗೆದುಕೊಂಡು ಬರ್ತೀನಿ ಡಾಕ್ಟರ್. ಇಂಥ ದೇವರಂತ ಹೆಣ್ಣು ಮಗಳಿಗೆ ಇಂಥ ಕಷ್ಟ ಬರಬಾರ್ದಾಗಿತ್ತಪ್ಪ, ಬರಬಾರ್ದಾಗಿತ್ತು.
ಕರ್ಮ ಈ ತಾಯಿಯ ನಾಲಿಗೆಯನ್ನು ಚೂರಿಯಿಂದ ಕೊಯ್ದು ಬಿಟ್ಟನಲ್ಲ. ಇಂಥ ಕುಲಹೀನ ಕುಂಡಿಗಳನ್ನು ಈ ಪ್ರಜಾ ಸರ್ಕಾರವು ಶೋಧಿಸಿ ಈ ಸಮಾಜದೊಳಗೆ ಬದುಕಲಾರದಿರಿ. ತಕ್ಷಣ ಕಲ್ಲಿಗೆ ಏರಿಸಲೇಬೇಕಪ್ಪ, ಕಲ್ಲಿಗೆ ಏರಿಸಲೇಬೇಕು. ಆದ ಕಾರಣಕ್ಕಾಗಿ ಹೆಣ್ಣು ಮಕ್ಕಳು ಈ ಸಮಾಜದೊಳಗೆ ಹೆದರುತ್ತಾ ಬಾಳ್ತಾರಲ್ಲ. ಅಭಯ ಸಂಕಟದಿಂದ ಒದ್ದಾಡ್ತಿರುವ ಮಂಗಳಾನನ ಪ್ರಾಣ ಅಭಯದಿಂದ ಪಾರು ಮಾಡಲೇಬೇಕಪ್ಪ, ಪಾರು ಮಾಡಲೇಬೇಕು. ಆ ಶ್ರೀ ಸೋಮಲಿಂಗೇಶ್ವರನ ಮೇಲೆ ಭಾರ ಹಾಕಿ ಯಮನ ಬಂಧನದಿಂದ ತಪ್ಪಿಸಲೇಬೇಕಪ್ಪ, ತಪ್ಪಿಸಲೇಬೇಕು. ಅಮ್ಮ ಮಂಗಳ ಎದ್ದೇಳಮ್ಮ, ಮಂಗಳ ಎದ್ದೇಳು. ನಿನ್ನ ಪತಿ ದೇವರು ಬಂದ ತಕ್ಷಣ ಅವನಿಗೆ ನಾ ಹೇಗೆ ಉತ್ತರ ಕೊಡಲಮ್ಮ, ಎದ್ದೇಳು. ಹೇಗೆ ತೆಗೆದುಕೊಳ್ಳಿ ಈ ಔಷಧಿಯನ್ನು ಕುಡಿಸಿ ನನ್ನ ಹೆಂಡತಿಯ ಪ್ರಾಣವನ್ನು ಉಳಿಸಿ ಡಾಕ್ಟರ್, ನನ್ನ ಹೆಂಡತಿಯ ಪ್ರಾಣವನ್ನು ಉಳಿಸಿ. ಮನೋಹರ, ಈ ಔಷಧಿಯನ್ನು ತೆಗೆದುಕೊಂಡು ನಾ ಏನು ಮಾಡ್ಲಿ ಮನೋಹರ, ಏನು ಮಾಡಲಿ? ಏನು ಆಘಾತವಾಯ್ತು ಹೇಳಿ ಡಾಕ್ಟರ್, ಏನು ಆಘಾತವಾಯ್ತು ಹೇಳಿ. ಮನೋಹರ, ಎಲ್ಲ ಘಾತವಾಯ್ತು ಮನೋಹರ, ಎಲ್ಲ ಘಾತವಾಯ್ತು. ಡಾಕ್ಟರ್, ಅಂತದೇನಾಯ್ತು? ನನ್ನ ಹೆಂಡತಿಗೆ ಬೇಗ ಔಷಧಿ ಕೊಡಿಸಿ ಪ್ರಾಣ ಉಳಿಸಿ ಡಾಕ್ಟರ್, ಪ್ರಾಣ ಉಳಿಸಿ ಬೇಗವಾಗಿ. ಮನೋಹರ, ನಿನಗೆ ಹೇಗೆ ಹೇಳಲಿ ಮನೋಹರ, ನಿನಗೆ ಹೇಗೆ ಹೇಳಲಿ? ನಿನ್ನ ಧರ್ಮ ಪತ್ನಿ ಇನ್ನಿಲ್ಲಪ್ಪ, ಇನ್ನಿಲ್ಲ. ಹೇಗೆ ಸಮಾಧಾನ ಮಾಡಿಕೊಳ್ಳೋದು, ಹೇಗೆ ಸಮಾಧಾನ ಮಾಡಿಕೊಳ್ಳೋದು? ಮನಮೆಚ್ಚಿನ ಮನೆ ಸತ್ತು ಹೋದ ಮೇಲೆ ಸಮಾಧಾನ ಎನ್ನುವ ಮಾತು ಸಮಾಧಾನ ಇಲ್ಲ. ಮನೋಹರ್, ನಿನ್ನ ಅತಿಯಾದ ಅಳುವನ್ನು ಕಂಡು ಚಲನಿಸಿ ಎಂಬ ಮನ ಜೀವಕ್ಕೆ ಸಮಾಧಾನ ಮಾಡಿಕೊ ಮನೋಹರ, ಜೀವಕ್ಕೆ ಸಮಾಧಾನ ಮಾಡಿಕೊ. ಮಾನವರ ಜೀವನ ನೀರಿನ ಮೇಲೆ ಇರುವ ಗುಳ್ಳೆ ಅಂತ ಇರುವುದು ಮನೋಹರ, ಮನೋಹರ ಅದು ಎಷ್ಟು ಹೇಳೋಕೆ ಬಾರದು ಮನೋಹರ. ಅದೇ ರೀತಿಯಾಗಿ ನಮ್ಮ ಜೀವನ ಪ್ರಾಣ ಪಕ್ಷಿ ಯಾವ ವೇಳೆ ಹಾರಿ ಹೋಗೋದು ಹೇಳೋಕೆ ಬಾರದು ಮನೋಹರ, ಹೇಳೋಕೆ ಬಾರದು. ನೀನೆ ಈಗ ಎಲ್ಲ ಹೋಗಬೇಡ ಮನೋಹರ, ಜೀವಕ್ಕೆ ಸಮಾಧಾನ ಮಾಡಿಕೊ. ಮನೋಹರ್, ಬಹಳ ಹೊತ್ತಾಯ್ತು ಮನೋಹರ, ಶವ ಸಂಸ್ಕಾರ ಮಾಡಿ, ಇಲ್ಲವಾದರೆ ಶವ ವಾಸನೆ ಬರೋದು ಮನೋಹರ, ಶವ ವಾಸನೆ ಬರೋದು. ಚಿನ್ನದಂತ ಹೆಂಡತಿಯನ್ನು ಈ ಕೈಗಳನ್ನ ಮಣ್ಣಲ್ಲಿ ಹುಡುಕಿದೆ. ಮನೋಹರ್, ಅವಳು ಬೇಡ, ಅವಳು ಬೇಡ. ನೀ ಎಷ್ಟು ಹಚ್ಚರು ಒಳ್ಳೆ ಬರೋದಿಲ್ಲಪ್ಪ, ಆಕೆ ಬರೋದಿಲ್ಲ. ಈ ಪ್ರಾಣ ಪಕ್ಷಿ ಹಾರಿ ಹೋದ ಈ ದೇಹ ಒಣ ಕಡೆಗೆ ಇದ್ದಂತಪ್ಪ, ಒಣ ಕಡೆಗೆ ಇದ್ದಂತೆ. ಈ ದೇಹಕ್ಕೆ ಎಷ್ಟು ಹತ್ತು ಗೋಗಳಿದ್ರೂ ಪ್ರಯೋಜನವಿಲ್ಲ ಮನೋಹರ, ಪ್ರಯೋಜನವಿಲ್ಲ. ಮನೋಹರ್, ಬಹಳ ಹೊತ್ತಾಯ್ತಪ್ಪ ಮನೋಹರ, ಬಹಳ ಹೊತ್ತಾಯ್ತು. ಶವ ಸಂಸ್ಕಾರ ಮಾಡುವ ಮನೋಹರ, ಮತ್ತೆ ಬಂದು ನಡೆ. ಆಯಿತು ಡಾಕ್ಟರ್, ನೀವೇ ಆಗಲಿ.
ಗೀತಾ, ಒಂದು ಕಪ್ಪು ಕಾಫಿ ತೆಗೆದುಕೊಂಡು ಬಾರಮ್ಮ, ಹೊರಗಡೆ ಬಾರಮ್ಮ. ಯಾಕೆ ಏನಾಗಿದೆ ನಿನಗೆ? ಹೊರಗಡೆ ಬಾಂಡು ಕರಿತಾ ಇದ್ದೀನಿ. ಒಂದು ಕಪ್ಪು ಕಾಫಿ ತೆಗೆದುಕೊಂಡು ಬಾ. ಆ ಕಾಫಿನ ಸ್ವಲ್ಪ ಕೂತಿಕೊಳ್ಳಿ. ಕಾಫಿ ಹಾಗೆ ತಯಾರಾಗಿದೆ. ಆಯ್ತು. ನೀ ಹೇಳಿದ ಹಾಗೆ ಕಾಫಿಯನ್ನು ನಾನು ತಂದು ಕೊಡುತ್ತೇನೆ. ಆಯ್ತು. ಆಯ್ತು. ಈ ಬುಗುರಿ ನಾನು ಬೀಸಿದ ಜಾಲದಲ್ಲಿ ಸಿಕ್ಕು ಬೇಲವಿಲ್ಲ ಅಂತ ಒದ್ದಾಡ್ತಾ ಇದೆ. ಒದ್ದಾಡುತ್ತಿರುವ ಈ ಬುಗುರಿಯನ್ನು ಹೇಗೆ ಆಟ ಆಡಿಸ್ಬೇಕು ಅಂತ ಈ ಕಾಲಕ್ಕೆ ಚೆನ್ನಾಗಿ ಗೊತ್ತಿದೆ. ಆ ಮನೋಹರ ಕೂತುಕೊಳ್ಳಿ, ಕಾಫಿ ತೆಗೆದುಕೊಂಡು ಬರ್ತೇನೆ. ಮನೋಹರ್ ತೆಗೆದುಕೊಳ್ಳಿ ಕಾಫಿನ. ಹೂವು ಮಾನವನ ಮನೆಯಲ್ಲಿ ಹುಲ್ಲು ಮಾರಿಯ ಕರೆದಂತೆ ಮಾತನಾಡು. ಬಾ ಮನೋಹರ್, ಚೆಂಡು ಹೂವು ಅರಳಿ ಆ ತೋಟದಲ್ಲಿ ಅರಳಿಗೆ ನಿಂತಾಗ ದುಂಬಿಯ ಆಗಮನಕ್ಕಾಗಿ ಹಬ್ಬನ ಪಡುತ್ತೇನೆ. ಅರಳಿ ನಿಂತ ಆ ಹೂವದಲ್ಲಿ ನೀನು ದುಂಬಿಯಾಗಿ ಬಂದು ಯಾಕೆ ನನ್ನ ಕಾಮ ದಾಹವನ್ನು ತೀರಿಸಬಾರದು? ಬಾ ಮನೋಹರ್, ಬಾ. ತಮ್ಮ ಕರಪಿಡದ ತಂದ ಹೆಣ್ಣಿನ ಮೇಲೆ ನಾನು ಮೋಹಿಸಿ ಧರ್ಮವನ್ನು ದೂಡಿ ಭಾರತ ಬದಲಿಗೆ ನಾನು ತೋರಿಸಲಾರೆ ಇಂಥ ಹೀನ ಕೃತ್ಯ
ಯಾಕೆ ಹಿಂಗಿಸಬಾರದು? ಸೀತಾ ರಾಜ, ಕೊಳಚೆಯಲ್ಲಿ ಕೊಳಚೆ ಬಿತ್ತಂಗಿಲ್ಲ ಹೇಸಿ ಜನ್ಮಕ್ಕೆ ಕಡಿವಾಡ ಹಾಕಿ ಧರ್ಮವನ್ನು ಕೂಡಿ ಧರ್ಮದ ಕಾಡನ್ನು ಕೈ ಮಾಡಿ ಕರೆಯಬೇಡಿಗಿಂತ ಕೈ ಮಾಡಿ ಕರೆಯಬೇಡ. ಯಾಕೆ ಗೊತ್ತಾ ತಮ್ಮನ ಹೆಂಡತಿಯನ್ನು ಪೋಲಿಸುವುದನ್ನು ತಮ್ಮನ ಹೆಂಡತಿ ಹೆತ್ತ ತಾಯಿಯ ಸಮಾನ. ತಮ್ಮನ ಹೆಂಡತಿಯನ್ನು ಬೋಗಿಸಿದರೆ ಹೆತ್ತ ತಾಯಿಯನ್ನು ಬೋಗಿಸಿದಂತೆ ಅಂತಿದ್ದ. ಹೆತ್ತ ತಾಯಿಯನ್ನು ಬೋಗಿಸಿದಂತೆ ಇದು ಸರಿಯಲ್ಲ. ನೋಡು, ಹಾಗೆ ತಿಳಿದುಕೊಳ್ಳೋದು ಆ ಧೂನಿನ ದಟ್ಟತನವಾಗಿದೆ. ಹರಿಯುವ ನೀರನ್ನು ಯಾರು ಬೇಕಾದ್ರೂ ಕುಡಿಯಬಹುದಲ್ಲವಾ? ಅವಶ್ಯವಾಗಿ ಕುಡಿಯಬಹುದು. ಸರಿ, ಬೀಸುವ ಗಾಳಿ ಯಾರ ಅಪ್ಪನೇ ಇಲ್ಲದು ಕೂಡ ಹಾಗೆ ಬೀಸುತ್ತೆ. ಅವಶ್ಯವಾಗಿ ಸೇವಿಸಬಹುದು. ಅದರಂತೆ ನಾನೀಗ ಸೂಳೆ ಆದಷ್ಟು ಯಾರು ಬೇಕಾದ್ರೂ ಅನುಭವಿಸಬಹುದು. ಅಣ್ಣ ಆದ್ರೂ ಸರಿ, ತಮ್ಮ ಆದ್ರೂ ಸರಿ. ಹಾಗಿದ್ದ ಮೇಲೆ ತಮ್ಮನ ಹೆಂಡತಿಯಾದ ನನ್ನವಳನ್ನು ನೀನೇಕೆ ಸೇವಿಸಬಾರದು? ನಾಳದ ಪ್ರಾಣವನ್ನು ಯಾಕೋ ಕೊಡ್ತಾ ಇದೀಯಾ? ನಾನು ಹೇಳೋ ಮಾತನ್ನು ಸ್ವಲ್ಪ ಕೇಳಿ ನನ್ನ ಆಸೆಯನ್ನು ಕಮಲದ ಬುಡದಲ್ಲಿ ಒಂದು ಮೊಂಡರಿಕೆ ಇರುತ್ತದೆ. ಆ ಮೊಂಡರಿಕೆ ಏನು ಗೊತ್ತು? ಕಮಲದ ವಾಸನೆ. ಹಾಗೆ ನೀನು ಸೂರ್ಯನ ತಾಲೆಯಲ್ಲಿ ಸರಿದಲ್ಲಿ ನಿಂತಿರುವಾಗ ನಿನಗೆ ಹೇಗೆ ಗೊತ್ತಾಗಬೇಕು ನೀತಿಯ ಮಾರ್ಗದ ದಾರಿ? ನನಗೆ ಯಾವ ಬೋಧನೆಯನ್ನು ನೀನ್ ಹೇಳ್ಬೇಡ. ನೀನ್ ಹೇಳೋ ಆ ಬೋಧನೆಗೆ ಬೆಂಕಿ ಹಚ್ಚು. ನೋಡು, ಬಾಳೆಹಣ್ಣನ್ನು ಸುಲಿದು ಹೇಗೆ ತಿನ್ನಬೇಕು ಅಂತ ನಿನಗೆ ಗೊತ್ತಿಲ್ವಾ? ಅದನ್ನು ನಾನಿಗೆ ಕಲಿಸ್ಕೊಡ್ಬೇಕಾ? ಯಾಕೆ ನಾನು ಹೇಳೋ ಮಾತು ನಿನಗೆ ಅರ್ಥವಾಗ್ತಾ ಇಲ್ವೇ? ಘರತಿಯ ಕಟ್ಟೆಯನ್ನು ಕೆಡವಿ ಕರ್ಮದ ಮೂಟೆಯನ್ನು ದುರ್ಗತಿಗೆ ದಾರಿಗೆ ಕಳಿ ಕರ್ಮದ ಕಾಡನ್ನು ಕೈ ಮಾಡಿ ಕರೆಯಬೇಕಿದ್ದ. ಕರ್ಮದ ಕಾಡನ್ನು ಕೈ ಮಾಡಿ ಕರೆಯಬೇಡ. ನಿನ್ನ ಕಾಲಿಗೆ ಬತ್ತಿ ಬೇಡಿಕೊಳ್ತೇನೆ. ಬಾಳೆಹಣ್ಣಿನಂತ ಒಂದು ಹೆಣ್ಣು ತಾನಾಗಿ ಅಂಗಲಾಚಿ ಬೇಡಿಕೊಳ್ತಾ ಇದ್ರು. ಅದನ್ನು ನೋಡಿಕೊಂಡು ಹಾಗೆ ಮೌನವಾಗಿ ನಿಂತು ಬಿಟ್ಟಿದ್ದಿಲ್ಲ. ಇದು ಯಾವ ನ್ಯಾಯ? ಇದು ಯಾವ ಧರ್ಮ? ನಾನು ಹೇಳಿದ ಮಾತಿನ ಪ್ರಕಾರಂತೆ ನೀ ನಡೆದುಕೊಂಡ್ರೆ ನಿನಗೂ ಒಳ್ಳೆದು, ನನಗೂ ಒಳ್ಳೆದು. ಸೊಮ್ಮೆ ಸತ್ತು ಹೋದ ಆ ಸತಿಯ ನೆನಪಿನಲ್ಲಿ ಹೇಗೆ ಕೊರಗ್ತಾ ಇದೀಯಾ? ಅದೇ ಕಾಮದಿಂದ ತುಂಬಿ ನಡೆಸಿರುವ ಈ ಹೆಣ್ಣು ಅನುಭವಿಸುವ ಅಂತ ನಾನೇ ಅಂಗಲಾಚಿ ಬೇಡ್ಕೋತೇನೆ. ಯಾಕೆ ಅಯ್ಯೋ, ಬನ್ನಿ ಸ್ವಾಮಿ, ಇದು ಗಲಾಟೆ ಅಲ್ಲ. ನಿಮ್ಮ ಹೆಂಡತಿ ಮೇಲೆ ಆಗ್ತಾ ಇರುವ ಶೀಲಹರಣ ಅಪವಾದ. ಅಪ್ಪ, ನಾನೇನು ಅಂತ ತಪ್ಪು ಮಾಡಿಲ್ಲ ತಮ್ಮ, ನಾನೇನು ಅಂತ ತಪ್ಪು ಮಾಡಿಲ್ಲ. ಆದ್ರೆ ಬಾಯಿಗೆ ಬಂದಂತೆ ಮಾತನಾಡಿ, ಇದು ಬಾಯಿಗೆ ಬಂದಂತೆ ಮಾತನಾಡಿದು ಈ ಹೆಣ್ಣು ಸಾಮಾನ್ಯದ ಎಲ್ಲಲ್ಲಪ್ಪ, ಸಾಮಾನ್ಯದ ಎಲ್ಲಲ್ಲ. ಇದು ತಪ್ಪಿನ ಜಾತಿ ಎಲ್ಲಲ್ಲಪ್ಪ, ಚಿಕ್ಕನ ಜಾತಿ ಹೆಣ್ಣು. ಸಾವಿರ ಮಿತ ಪುರುಷರ ಸಂಘ ಬೆಳೆಸಿ ಅವರ ಪಾವು ಅಂದ್ರೆ ಅಪ್ಪಿಕೊಳ್ಳುವ ಚಿತ್ತನ ಜಾತಿ ಹೆಣ್ಣಪ್ಪ. ಈ ಹೆಣ್ಣಿನ ಮಾತು ಕೇಳಬೇಡ, ಈ ಬಣ್ಣದ ಹೆಣ್ಣಿನ ಮಾತು ಕೇಳಬೇಡ ತಮ್ಮ. ತಮ್ಮನ ಹೆಂಡಕ್ಕೆ ಮೇಲೆ ಅದು ಹೇಗೆ ಬಯಸಿದ್ರೆ ಹೇಗೆ ಜನ್ಮ. ನಿನಗೆ ಸರಿಯಾದ ಶಿಕ್ಷಣೆಯನ್ನೇ ನೋಡು. ಸರಿಗೆ ಆ
ಮಾತನ್ನು ನಡೆಯಬ ನಾನು ಏಕಪತಿಯವರ ಹೊಸಸ್ಥ ಶ್ರೀರಾಮಚಂದ್ರನಂತವನು ನಿಮ್ಮಣ್ಣ ಈ ಕೆಲಸ ಮಾಡ್ತೇನಪ್ಪ, ಈ ಕೆಲಸ ಮಾಡ್ತಾನ. ಏಕಪತ್ನಿಯ ದೋಸ್ತ, ಬಹಳ ಚೆನ್ನಾಗಿ ನಾಟಕ ಆಡ್ತಾ ಇದೀಯ ಕಲು, ಬಹಳ ಚೆನ್ನಾಗಿ ನಾಟಕ ಆಡ್ತಾ ಇದೀಯ. ಮಾಡೋದಿಲ್ಲ ಹೇಸಿ ಕೆಲಸ ಮಾಡಿ ಈಗ ನಾನು ಏನು ಆಡಿಲ್ಲ ಅಂತ ನಾಟಕ ಆಡ್ತಾ ಇದ್ದೀನು. ಇವನು ಆಡ್ತೀವ ನಾಟಕ ನಿಜ ಅಂತ ಯಾವುದು ಬಳಸಬೇಡಿ. ಇವನು ಇದೇ ಸರಿ ಮೊದಲಲ್ಲ 3 ಸಾರಿ ಮಾಡಿ ನನ್ನ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನ ಪಟ್ಟಿದ್ದಾನೆ. 3 ಸಲ ಆಯ್ತಾ ನಿನ್ನ ಮೇಲೆ ಅತ್ಯಾಚಾರ ಮಾಡಲು? ಕಾಮು ಕಣ ಹೌದು ರೀ, ನೀವು ಕಾರಣಾಂತರದಿಂದ ಬೆಂಗಳೂರಿಗೆ ಹೋದಾಗ ನನ್ನ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನ ಪಟ್ಟ. ಅದೇ ಸಮಯಕ್ಕೆ ನಂಜುಂಡ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ. ಅದೇ ನಂಜುಂಡನ ನೋಡಿ ತಪ್ಪಾಗಿ ತಿಳಿದುಕೊಂಡಿದ್ದಾನೆ ಈಗ. ಕಟ್ಟು ಕಥೆಯನ್ನು ಕಟ್ಟಿ ವಿಲ್ಲದ ಸಲ್ಲದ ಅಪವಾದ ಹೊರಿಸಿ ನನ್ನ ತಮ್ಮನ ಮನಸ್ಸು ನೋಯಿಸಬೇಕಿದ್ದ. ಸ್ವಲ್ಪ ನಿಧಾನವಾಗಿ ವಿಚಾರಿಸು. ಕೋಪಗಳನ್ನು ಕೈ ಮಾಡಿ ಕರೆಬೇಡ, ಕೈ ಮಾಡಿ ಕರೆಬೇಡ. ನೀನ್ ಯಾವತ್ತೂ ಯೋಚನೆ ಮಾಡಬೇಡ. ಹೊರಟ್ ಹೋಗು, ಈ ನನ್ನ ಮನೆ. ಹೊರಟು ಹೋಗುತ್ತೇನೆ. ಆದ್ರೆ ನೋಡಮ್ಮ, ಈ ಮನೆ ಒಲೆ 2 ಆಗಬೇಡದಮ್ಮ, 2 ಆಗಬೇಡದು. ಒಂದೇ ಮನೆ ಇರಬೇಕು. ಇದು ನನ್ನ ತಂದೆಗೆ ಕೊಟ್ಟ ಪಾತ್ರೆ. ಈ ಮನೆ ಆಸ್ತಿ ಪಾಸ್ತಿ ಹಣ ಅಂತಸ್ತು ಯಾವುದು ಬೇಕಾಗಿಲ್ಲಮ್ಮ, ಯಾವುದು ಬೇಕಾಗಿಲ್ಲ. ನನ್ನ ತಮ್ಮನ ಹೃದಯ ಒಂದೇ ಇದ್ದರೆ ಸಾಕು. ಇವಳ ಮಾತನ್ನು ನೋಡ್ಕೊಂಡು ನಮ್ಮ ಬಿಡಪ್ಪ, ನಮ್ಮ ಬಿಡ. ನಿನ್ನ ಮಕ್ಕಳೇ ಕಣ್ಣೀರಿಗೆ ಕರೆದವನು ನಾನಲ್ಲ. ಮೊದಲನೇ ಮನೆ ಬಿಟ್ಟು ಖಾಲಿ ಮಾಡ್ತೀರಾ ಇಲ್ಲೋ?
ಅಡಿಗೆ ಊಟ ಮಾಡ್ತೇನೆ. ಬನ್ನಿ, ನಾನೇ ಬಡಿಸ್ತೀನಿ, ಊಟ ಮಾಡೋಣ. ಬನ್ನಿ. ಇಲ್ಲಿವರೆಗೆ ಈ ಒಂದು ಅಭಿನಯವನ್ನು ಅತ್ಯಂತ ಸುಂದರವಾಗಿ ಅಭಿನಯಿಸಿ ಈ ಊರಿನ ಜನಕ್ಕೆ ಒಂದು ಮನರಂಜನೆ ಕೊಟ್ಟಂತ ನಾಟ್ಯ ಸಂಘಕ್ಕೆ ಶ್ರೀ ರಿಪಲ್ ವಿಶ್ವನಾಥ ಚಿತ್ರಮಂಡಳಿ ಊರಿನ ತುಂಬ ಹೃದಯದ ಧನ್ಯವಾದಗಳೊಂದಿಗೆ ಈ ನಾಟಕಕ್ಕೆ ಮಂಗಲ ಗೀತೆಯನ್ನು ಮಾಡೋಣ.